ಇವರು ರಚಿಸಿದಂತ ಪರಮಾರ್ಥ ಗೀತೆ ಯೋಗ ವಾಸಿಷ್ಠದಿಂದ ಆಯ್ದಂತ ಭಾಗ. ಶ್ರೀರಾಮಚಂದ್ರ ಕೇಳಿದಂತ ಒಂದು ಪ್ರಶ್ನೆಗಳಿಗೆ ಸದ್ಗುರು ಉತ್ತರ ಕೊಡುವಂತ ವಿಚಾರಗಳು. ಇಲ್ಲಿ ಪರಮಾರ್ಥ ಗೀತೆ ಎನ್ನುವಂಥದ್ದು ನಿಜಗೊಂಡ್ರು ಇಲ್ಲಿ ಬರೆದು ಕೆಲವು ವಿಚಾರಗಳನ್ನ ಶಿಷ್ಯನಿಗೆ ಬಂದಂತ ಪ್ರಶ್ನೆಕ್ಕ ಉತ್ತರವನ್ನು ಹೇಳ್ತಾ ಇದ್ದಾರೆ. ಜಗತ್ತು ಅಂದ್ರೆ ಏನು, ನನಗೆ ಯಾಕೆ ಈ ಜನನ ಮರಣ ಆಯ್ತು ಅನ್ನುವಂತ ವಿಚಾರವನ್ನ ಅವರು ಕೇಳಿದಾಗ ಅದಕ್ಕೆ ಉತ್ತರ ಹೇಳ್ತಾ ಹೋಗ್ತಾ ಇದ್ದಾರೆ. ನಾವೀಗ ಎರಡನೆಯ ಅಂದ್ರೆ ದ್ವಿತೀಯ ಗತಿ, ಇದಕ್ಕೇನ್ ಹೇಳ್ತಾರೆ, ಪ್ರಥಮ ಗತಿ ಮುಗೀತು, ಈಗ ದ್ವಿತೀಯ ಗತಿ ಅಂತ ಎರಡನೆಯ ಒಂದು ಗತಿಯನ್ನ ಪ್ರಾರಂಭ ಮಾಡೋಣ. ಯಾಕಂತಂದ್ರ ಇಲ್ಲಿ ಈಗ ಏನ್ ಹೇಳ್ತಾರೆ, ಹಿಂದಿನ ಒಂದು ಹಲವಾರು ವಿಚಾರಗಳನ್ನ ಅವರು ಹೇಳಿದ್ರು. ಈ ಒಂದು ದ್ವಿತೀಯ ಗತಿಯಲ್ಲಿ ಪಂಚಭೂತದ ಉತ್ಪತ್ತಿಯನ್ನ, ಪಂಚೀಕರಣವನ್ನ ಹೇಳ್ತಾರೆ. ಪಂಚಭೂತಗಳ ಬಗ್ಗೆ ಬಹಳಷ್ಟು ಚೆನ್ನಾಗಿ ಹೇಳ್ತಾರೆ. ಏನ್ ಹೇಳ್ತಾರ, ಕುಂದದೆ ಮಹೇಶ್ವರಾದಿಗಳ ಅಂದವ ನಾನು ಆನಂದದಿಂದೆ ಪೇಳಿದೆ ಈ ಕ್ರಮದೋಳ್ ಮುಂದೆ ಈಗಳ ಅರಿಯೇ ಜಗದೊಲವಿಂದ ಇಳೆ ಮೊದಲಾದ ಭೂತದುದಯವನ್ನು ಉಸುರ್ವೆಂ ಅಂತ ಹೇಳ್ತಾರ ಅವ್ರು. ಏನ್ ಹೇಳಕತ್ತಾರ, ಕುಂದದೆ ಅಂದ್ರೆ ಒಂದು ಸ್ವಲ್ಪ ಕಡಿಮೆ ಆಗದೆ ಬಹಳಷ್ಟು ಅದ್ಭುತವಾದಂತ ವಿಚಾರಗಳನ್ನ, ಮತ್ತೆ ಮಹೇಶ್ವರಾದಿಗಳ ಅಂದ್ರೆ ಹಿಂದಿನ ಗತಿಯಲ್ಲಿ, ಒಂದನೇ ಗತಿಯಲ್ಲಿ ಏನ್ ಹೇಳಿದ್ವಿ, ಒಂದೇ ಚೈತನ್ಯ ಪರಮಾತ್ಮನ ಪರಬ್ರಹ್ಮದ ಒಂದು ಚೈತನ್ಯ ಮಾಯೆಯಲ್ಲಿ ಪ್ರತಿಬಿಂಬಿಸ್ತು. ಮಾಯೆಯಲ್ಲಿ ಪ್ರತಿಬಿಂಬಿಸಿ ಆ ಮಾಯ ಉಪಾಧಿಯನ್ನ ಪಡ್ಕೊಂಡು ಆ ಚೈತನ್ಯ ಬ್ರಹ್ಮನಾಗಿ ತೋರ್ತು, ವಿಷ್ಣುವಾಗಿ ತೋರ್ತು, ಮಹೇಶ್ವರನಾಗಿ ತೋರಿತು, ಹಲವಾರು ನಾಮಗಳು ಧರಿಸ್ತು. ಅದೇ ಒಂದು ಮೂಲ ಮಾಯೆಯನ್ನ ಉಪಾಧಿ ಮಾಡಿಕೊಂಡು ಈ ಒಂದು ಚೈತನ್ಯ ಏನಾಯ್ತು, ಎಲ್ಲಾ ಒಂದು ಹೆಸರುಗಳನ್ನ, ನಾಮಗಳನ್ನ, ಬ್ರಹ್ಮ, ವಿಷ್ಣು, ಮಹೇಶ್ವರ, ರುದ್ರ ಎಲ್ಲಾ ನಾಮಗಳನ್ನ ಧರಿಸ್ತು. ಮತ್ತೆ ಅದೇ ಚೈತನ್ಯದಲ್ಲಿರುವಂತ, ಅದೇ ಚೈತನ್ಯದಿಂದಾನೇ ಇದೆಲ್ಲ ಜಗತ್ತಿನ ಕ್ರಿಯೆ ನಡೆದಾವ. ಇಷ್ಟೆಲ್ಲ ದೇವ್ರು, ಆ ದೇವ್ರು, ಈ ದೇವ್ರು ಅಂತ ನಾವ್ ಏನ್ ಹೇಳ್ತೀವಿ, ಎಲ್ಲ ಇದ್ರ ಮೂಲ ರೂಪನೇ. ಯಾಕಂತಂದ್ರೆ ಇಲ್ಲಿ ಈ ಚೈತನ್ಯದಲ್ಲಿ ಈ ಚಿಚ್ಛಕ್ತಿ, ಆ ಶಕ್ತಿ ಏನದ ಚೈತನ್ಯದಲ್ಲಿರುವಂತ ಜ್ಞಾನ ಶಕ್ತಿ, ಚಿಚ್ಛಕ್ತಿ ಏನಾಯ್ತು, ಅಲ್ಲಿ ಸರಸ್ವತಿನೂ ಅನ್ಸ್ಕೊಂತು, ಲಕ್ಷ್ಮಿ ಅನ್ಸ್ಕೊಂತು, ಮತ್ತೆ ಅಂಬಿಕಾ, ಪಾರ್ವತಿ, ಗಿರಿಜೆ ಇವೆಲ್ಲ ಮೊದಲಾದ ಹೆಸರುಗಳನ್ನ ಪಡೀತು. ಅದೇ ಚಿಚ್ಛಕ್ತಿನೇ. ಹೇಳಿ ಈಗ ಎರಡನೇ ಗತಿಯಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಜಗತ್ತಿನ ಪ್ರತಿಯೊಂದು ಈ ಬ್ರಹ್ಮ ಸೃಷ್ಟಿ ಮಾಡುವಂಥದ್ದು, ವಿಷ್ಣು ಅದನ್ನ ಕಾಯುವಂಥದ್ದು, ಸೃಷ್ಟಿ ಸ್ಥಿತಿ ಲಯ ಮಾಡುವಂಥದ್ದು, ಇದೇ ಒಂದು ನಿನ್ನ ಮಾಯ ಉಪಾಧಿಯಿಂದ ಕೂಡ್ಕೊಂಡದ ಇದೇ ಚೈತನ್ಯದಿಂದಲೇ ಇಷ್ಟೆಲ್ಲ ಕಾರ್ಯಗಳು ನಡೆದವು ಅಂತ ಹೇಳಿ, ಈಗ ಎರಡನೇ ಗತಿಯಲ್ಲಿ ಮುಮುಕ್ಷುಗಳು ಚೆನ್ನಾಗಿ ತಿಳ್ಕೊಳ್ಬೇಕು. ಯಾಕಂದ್ರೆ ಮೋಕ್ಷದ ಅಪೇಕ್ಷೆ ಉಳ್ಳಂಥವ್ರು ತಿಳ್ಕೊಳ್ಬೇಕಾದಂಥದ್ದು. ಹಾಗೆ ಈ ಕೃಪೆಯಿಂದ ಪಂಚಭೂತಗಳ ಉತ್ಪತ್ತಿಯನ್ನ ಮತ್ತು ಪಂಚೀಕರಣವನ್ನ ಇಲ್ಲಿ ಹೇಳ್ತೀವಿ ಅಂತ ಹೇಳ್ತಾರ. ಅದಕ್ಕೆ ಏನಾದವು ಅಂತಂದ್ರ, ಈಗ ಒಂದನೆಯ ಒಂದು ನುಡಿ ನೋಡೋಣ, ಏನ್ ಹೇಳಿದಾರೆ. ಅಲ್ಲಿಯೇ ಮಾಯೋಪಾದಿಕನಪ್ಪ ಎಲ್ಲವ ಬಲ್ಲ ಮಹೇಶನೆ ನಿಪ್ಪ, ನಿನ್ನಿಚ್ಛೆಯಲ್ಲೇ ನಭವಾಯಿತು ನನ್ನಿಯನ ನಿಲದರೊಳಗಾಯಿತು. ವಾಯುವಿನೊಳಗ ಪಾವಕವಾಯ್ತು, ವಾಯು ಸಕನೋಳ ಜಲವಾಯ್ತು, ಆ ಜಲದೋಳು ವಸುಮತಿಯಾಯ್ತು, ರಾಜೀವ ಜನಹೇನಿ ನೀನಾವತ್ತು. ಬರಿಭೂತಂಗ ವ್ಯವಹಾರಕ್ಕೆ ನೆರೆ ಸಾಧನವಲ್ಲಾತ್ಮಚಯಕ್ಕೆ, ಅದರಿಂದ ಕಿಳ ಕರಣ ಬೇಕೆಂದು ವಿದಿತಂ ಪಂಚೀಕರಿಸಿದ ನಂದು ಅಂತ ಒಂದನೇ ನುಡಿಯಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರ, ಅಲ್ಲಿ ಅಂತಂದ್ರೆ ಪೂರ್ವದಲ್ಲಿ ಮೊದಲ ಏನ್ ಹೇಳಿದಾರೆ, ಅಲ್ಲಿಯೇ ಮಾಯೋಪಾದಿಕನಪ್ಪ ಅಂದ್ರೆ ಏನ, ಮಾಯೆಯಿಂದ ಕೂಡಿದ ಆ ಚೈತನ್ಯ, ಪರಬ್ರಹ್ಮನ ಒಂದು ಚೈತನ್ಯ ಮಾಯೆಯಲ್ಲಿ ಪ್ರತಿಬಿಂಬಿಸ್ತು. ಅಲ್ಲಿ ಮೂರು ಗುಣಗಳು ಯಾವುದು, ಬಹಳ ಪಂಚಭೂತಗಳ ಬಗ್ಗೆ, ಪಂಚೀಕರಣದ ಬಗ್ಗೆ ಗೊತ್ತಿರ್ಲಾರ್ದವ್ರು ಬಹಳ ಸೂಕ್ಷ್ಮವಾಗಿ ಕೇಳಕ್ ಹೋಗ್ಬೇಕಿಲ್ಲ. ಪಂಚೀಕರಣದ ಬಗ್ಗೆ ಚಂದ ಹೇಳಿದಾರ ಅವರು. ಅದಕ್ಕೆ ಮಾಯ ಉಪಾಧಿಯಿಂದ ಕೂಡಿದಾನ. ಅಲ್ಲಿ ಮೂರು ಗುಣಗಳು, ಸತ್ವ, ರಜೋ, ತಮೋ
ಈ 3 ಗುಣಗಳಿಂದ ಕೂಡಿ ಮಾಯ ಉಪಾಧಿಯನ್ನ ಮಾಡಿಕೊಂಡು ಇಲ್ಲಿ ಏನ್ ಮಾಡ್ದ ಅಂತಂದ್ರ ಎಲ್ಲವ ಬಲ್ಲ, ಎಲ್ಲವನ್ನ ಬಲ್ಲ ಅಂತವನು, ಸರ್ವಜ್ಞ ಆಗಿರುವಂಥವನು ಈತನೇ ಮಹೇಶ್ವರನಾದ. ಇದಕ್ಕೆ ಹೆಸರು ಯಾಕೆ ಬಂತು, ಮಹೇಶ್ವರ ಅಂತ ಯಾಕೆ ಬಂತು ಅಂತಂದ್ರ ಮಾಯೆಯಲ್ಲಿ ಬಿತ್ಕೊಂಡದಕ್ಕಾಗಿ ಅದಕ್ಕೆ ಮಹೇಶ್ವರ ಅಂತ ಬಂತು. ಈ ಜಗತ್ತಿನ ಒಳಗ ಬ್ರಹ್ಮ, ವಿಷ್ಣು, ಮಹೇಶ್ವರ, ಆ ದೇವಿ, ಈ ದೇವಿ, ಆ ಇವ್ ದೇವ್ರು, ದಿಂಡ್ರು ಅಂತೀವಿ, ಎಲ್ಲ ಹೇಳ್ತೀವಿ. ಜಗತ್ತಿನ ಜೀವಾತ್ಮರುಗಳಾದ್ರು, ಸ್ಥಾವರ, ಜಂಗಮ, ಜೀವಿಗಳಾದ್ರು, ಇವೆಲ್ಲಕ್ಕೂ ಮೂಲ ಆಧಾರವಾಗಿರುವಂಥದ್ದು ಯಾವುದು ಅಂದ್ರೆ ಒಂದು ಮೂಲ ಮಾಯ ಉಪಾಧಿಯಿಂದ ಕೂಡಿದಂತ ಮಹೇಶ್ವರನಿಂದನೇ ಇಷ್ಟೆಲ್ಲ ಆದವು ಅಂತ ತಿಳ್ಕೊಳ್ಬೇಕು. ಮತ್ತ ಅಂತ ಮಹೇಶ್ವರನಾದಂಥ ಆತ ಏನ್ ಮಾಡದ ಅದಕ್ಕೆ ಹೇಳ್ತಾರೆ, ಏನ್ ಹೇಳ್ತಾರೆ ಇಲ್ಲಿ, ನಿನ್ನಿಚ್ಛೆಯಲ್ಲೇ ನಭವಾಯಿತು ಅಂದ್ರ ಮಹೇಶ್ವರನಾದ ನೀನು. ಅದಕ್ಕೆ ಮಹೇಶ್ವರ ಅಂತ ಯಾಕೆ ಹೆಸರು ಬಂತಂದ್ರ ಮಹೇಶ್ವರ ಅನ್ನುವಂತ ಉಪಾಧಿಯನ್ನ ಇರೋದು ಮಾಯೆಯಲ್ಲಿ ಬಿದ್ದು ಮಾಯೆ ಉಪಾಧಿ ಪಡ್ಕೊಂಡದಕ್ಕಾಗಿ ಅದಕ್ಕೆ ಮಹೇಶ್ವರ ಅಂತ ಹೆಸರು ಬಂತು. ಆತ ಸಂಕಲ್ಪದಿಂದ, ಆತನ ಒಂದು ಸಂಕಲ್ಪದಿಂದನೇ ಹಲವಾರು ಜೀವರುಗಳಾಗ್ಬೇಕು ಅನ್ನುವಂಥದ್ದು ಅಲ್ಲಿ ಸಂಕಲ್ಪ ಆಯ್ತು. ಅದರಿಂದ ಏನಾಯ್ತು, ಆ ಸಂಕಲ್ಪದಂತೆ ಆಕಾಶ ಆಯ್ತು. ಹಲವಾರು ಜೀವರುಗಳು ಆಗ್ಬೇಕನ್ನುವಂತ ಒಂದು ತಕ್ಷಣದಲ್ಲೇ ಆತ ಸಂಕಲ್ಪ ಮಾಡಿದ ತಕ್ಷಣದಲ್ಲೇ ಏನಾಯ್ತು, ಆಕಾಶ ಆಯ್ತು. ಮತ್ತೆ ಅದರಿಂದ ಆಕಾಶದಿಂದ ಏನು ಹುಟ್ಟಿತು, ಆಕಾಶದಿಂದ ಅನೇಕ ಮಹೇಶ್ವರ ಬಹಳಷ್ಟು ಜೀವರುಗಳಾಗ್ಬೇಕನ್ನುವಂತ ಒಂದು ಸಂಕಲ್ಪ ಮಾಡಿದ ತಕ್ಷಣದಲ್ಲೇ ಏನಾಯ್ತು, ಆಕಾಶ ಆಯ್ತು. ಆಕಾಶದಿಂದ ಏನಾಯ್ತು, ಗಾಳಿ ಆಯ್ತು. ಗಾಳಿಯಿಂದ ಏನಾಯ್ತು, ಅಗ್ನಿ ಆಯ್ತು ನೋಡ್ರಿ. ಮತ್ತೆ ಅಗ್ನಿಯಿಂದ ಏನಾಯ್ತು, ನೀರು ಹುಟ್ಟಿತು. ಅದರಿಂದ ಏನಾಯ್ತು, ಅಗ್ನಿಯಿಂದ ನೀರಿನಿಂದ ಏನು ಹುಟ್ಟಿತು, ಜಲದಿಂದ ಭೂಮಿ ಹುಟ್ಟಿತು. ಅಂದ್ರ ಈ ರೀತಿ ಇವೆಲ್ಲ ಪ್ರಾಪ್ತ ಆಗೋದಕ್ಕ ಪಂಚಭೂತಗಳೇನು ಉತ್ಪತ್ತಿ ಆದವು, ಸೃಷ್ಟಿ ಆದವು. ಅವಾಗ ಏನಾಯ್ತು, ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಜಲ, ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ. 5 ಪಂಚಭೂತಗಳು ಅದು. ಆ ಸಂದರ್ಭದಲ್ಲಿ ನಿನಗೆ ಏನ್ ಹೆಸರು ಬಂತು, ಅವಾಗ ಸೃಷ್ಟಿ ಆಯ್ತಲ್ಲ, ಅವಾಗ ಏನ್ ಬಂತು ಹೆಸರು, ಬ್ರಹ್ಮ ಅಂತ ಹೆಸರು ಬಂತು ನಿನಗ. ಮತ್ತೆ ಇಲ್ಲಿ ಏನಾಯ್ತು, 5 ಪಂಚಭೂತಗಳು ಆದವು. ಈಗ ಮನ್ಯಾಗ ನಾವು ಮನೆ ಕಟ್ಟಬೇಕಾದ್ರ ಒಂದು 5 ತುಂಡುಗಳು ತಂದು ಹಾಕ್ತೇವೆ. ಆ ತುಂಡುಗಳಿಂದ ಮನೆ ಹಾಕಿಬಿಡ್ತದೇನು ಅಂದ್ರೆ ಇಲ್ಲ. ಯಾಕಂದ್ರೆ ಬರೀ ಕಟ್ಟಿಗೆಯಿಂದ ಏನಾಗ್ತದೆ, ಬರೀ 5 ತುಂಡುಗಳಿಂದ ಏನಾಗ್ತದೆ, ಅದಕ್ಕೆ ಅದು ಯಾವುದಕ್ಕೂ ಉಪಯೋಗ ಆಗಂಗಿಲ್ಲ. ಬರೀ ತುಂಡುಗಳು ತಗೊಂಡು ಏನ್ ಮಾಡೋದು ಅಂತ ಹೇಳೋದು. ನಾವೇನ್ ಮಾಡ್ತೀವಿ, ಅದನ್ನ ಕಟ್ ಮಾಡಿ ಕಿಟಕಿಗಳನ್ನು ಮಾಡಿಸೋದು, ಬಾಗಿಲಿಗಳನ್ನು ಮಾಡಿಸೋದು, ಜಂತಿಗಳನ್ನು ಮಾಡಿಸೋದು ಮಾಡ್ತೀವಿ. ಅದೇ ರೀತಿ ಯಾವ ರೀತಿ 5 ಕಟ್ಟಿಗೆಗಳನ್ನ ತಂದು ಅದನ್ನ ಕಟ್ ಮಾಡಿ ಅದರಿಂದ ಏನ್ ಮಾಡ್ತೀವಿ ಅಂತಂದ್ರ ಕಿಟಕಿಗಳು, ಬಾಗಿಲಿಗಳು ಅಂತ ನಾವೇನ್ ಅದ್ರಾಗ ಭಾಗಗಳನ್ನ ಮಾಡಿ ಇದೇನು ಜಂತಿ ಮಾಡುವಂಥದ್ದು, ಕಿಟಕಿ ಮಾಡುವಂಥದ್ದು, ಬಾಗಿಲಿ ಮಾಡುವಂಥದ್ದು ಯಾವ ರೀತಿ ಮಾಡ್ತಾರೆ, ಅದೇ ರೀತಿ ಕೂಡ ಇಲ್ಲಿ ಸೃಷ್ಟಿಯನ್ನ ಇಲ್ಲಿ ಈ ರೀತಿ ಆ ಬಾಗಿಲಿ ಕಟ್ ಮಾಡಿದಂತಹ ಆ ಕಟ್ಟಿಗೆಗಳಿಂದ ಬಾಗಿಲಿ, ಕಿಟಕಿಗಳು ಹೆಂಗ್ ಮಾಡ್ತೀವಿ ಅದೇ ರೀತಿ ಸೃಷ್ಟಿಕರ್ತನಾದಂತ ಬ್ರಹ್ಮ ಏನ್ ಮಾಡದ, ಕೇವಲ ಪಂಚಭೂತಗಳು ಇದರಿಂದ ಯಾವುದಕ್ಕೂ ಏನು ಉಪಯೋಗ ಆಗಂಗಿಲ್ಲ. ಅದಕ್ಕೆ ಪಂಚಭೂತಗಳು ಪ್ರಾಣಿಗಳ ಒಂದು ಭೋಗ ಮತ್ತೆ ಈ ಮೋಕ್ಷಗಳನ್ನ ಪಡ್ಕೊಳ್ಬೇಕನ್ನುವಂಥದ್ದು. ಜೀವಾತ್ಮರೇನದ ಅವ್ರ ನಿಷ್ಕಾಮ ಪುಣ್ಯದ ಫಲದಿಂದ ಅವ್ರಿಗೆ ಮೋಕ್ಷದ ಅಪೇಕ್ಷೆ ಮನಸ್ಸಿನಲ್ಲಿ ಹುಟ್ಟಿತು ಅಂತಂದಾಗ, ಮತ್ತೆ ಪ್ರಾಣಿ ಪಕ್ಷಿಗಳ ಒಂದು ಭೋಗಕ್ಕಾಗಿ, ಮೋಕ್ಷಾದಿಗಳ ವ್ಯವಹಾರಕ್ಕಾಗಿ ಇದು 5 ಪಂಚಭೂತಗಳು ಸಹಕಾರಿ ಆಗ್ಲಿಲ್ಲ. ಇವು ಗಟ್ಟಿ ಬರೇ ಯಾವುದಂದ್ರೆ ಆಕಾಶದಿಂದ, ಬರೇ ವಾಯುವಿನಿಂದ, ಬರೇ ಅಗ್ನಿಯಿಂದ, ಜಲದಿಂದ, ಪೃಥ್ವಿಯಿಂದ ಯಾವ ಸಹಕಾರಿ ಆಗ್ಲಿಲ್ಲ ಇದರಿಂದ. ಅವಾಗ ಏನ್ ಮಾಡ್ದ, ಅದನ್ನ ತಿಳ್ಕೊಂಡು ಈ ಕೈ, ಕಾಲು, ನೇತ್ರ ಅಂದ್ರೆ ಈ ಕಣ್ಣು, ಮತ್ತೆ ಸ್ತೋತ್ರಾದಿ ಅಂದ್ರೆ ಸ್ತೋತ್ರ, ತ್ವಕ್ಕು, ಜೀವ, ಗ್ರಾಣ ಎಲ್ಲಾ ಅವಯವಗಳು ಆಗ್ಬೇಕಾಗ್ತದೆ. ಈ ಮನೆಗೆ
ಬರೀ ಮನೆಗೆ ಬರೀ ಜಂತಿ ಹಾಕ್ಬಿಟ್ಟು ಬರೀ ಸುತ್ತ ಗಾಡಿ ತಗೊಂಡು ಬರೀ ಜಂತಿ ಹಾಕ್ಬಿಟ್ರೆ ಆಯ್ತೇನೋ ಅಂದ್ರೆ ಇಲ್ಲ, ಅದಕ್ಕೆ ಬಾಗಿಲಿಗಳು ಬೇಕಾಗ್ತದ, ಕಿಟಕಿಗಳು ಬೇಕಾಗ್ತದಲ್ಲ. ಆ ರೀತಿ ಶರೀರಕ್ಕೆ ಏನಂದ್ರ ಸ್ತೋತ್ರಾದಿ ಅಂತಂದ್ರ ಈ ಕಣ್ಣು, ಕಿವಿ, ಮೂಗು, ಬಾಯಿ ಇವೆಲ್ಲವ ಅವಯವಗಳು ಬೇಕಂತ ಹೇಳಿ ಪಂಚಭೂತಗಳನ್ನ 25 ತತ್ವಗಳನ್ನ ಅಂದ್ರೆ 25 ಪ್ರಕಾರದ ಭಾಗವನ್ನ ಮಾಡಿದ್ರು. ಇವೈದೇ ಪಂಚಭೂತಗಳನ್ನ ಏನದಾವ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ, ಇವು 5 ಪಂಚಭೂತಗಳಲ್ಲಿ ಅಲ್ಲಿ ಭಾಗಗಳನ್ನ ಮಾಡಿದ್ರು, ಅಂದ್ರೆ ವಿಂಗಡಿಸಿದ್ರು. ಯಾವ ರೀತಿ ಮಾಡಿದ್ರು ನೋಡೋಣ 2ನೆಯ ನುಡಿಯಲ್ಲಿ. ಯಾಕಂದ್ರ ಇದು ನಾವು ಅರ್ಥ ಮಾಡ್ಕೋಬೇಕು. ಸೃಷ್ಟಿ ಮಾಡ್ಬೇಕು, ಜಗತ್ತಿನ ಜನರನ್ನ ಜೀವಿಗಳನ್ನ ಸೃಷ್ಟಿ ಮಾಡ್ಬೇಕನ್ನುವಂತ ಒಂದು ಬಹಳ ಮಂದಿ ಜೀವಾತ್ಮರುಗಳು ಆಗ್ಲಿ ಅನ್ನುವಂತ ಒಂದು ಸಂಕಲ್ಪ ಮಹೇಶ್ವರನ ಬಲ್ಲಿ ಆಗ್ಬಿಡ್ತು. ಆ ತಕ್ಷಣದಲ್ಲಿ ಆಕಾಶ ಆಯ್ತು, ಆಕಾಶದಿಂದ ವಾಯುವಾಯ್ತು, ವಾಯುವಿನಿಂದ ಅಗ್ನಿ ಆಯ್ತು, ಅಗ್ನಿಯಿಂದ ಜಲ ಆಯ್ತು, ಜಲದಿಂದ ಪೃಥ್ವಿ ಆಯ್ತು. ನಾವು ಚೆನ್ನಾಗಿ ಪಂಚಭೂತಗಳ ಬಗ್ಗೆ ತಿಳ್ಕೊಳ್ಬೇಕು. ಈ ಪಂಚಭೂತಗಳು ನಮಗ ಪ್ರಾಣಿಗಳ ಒಂದು ಭೋಗಕ್ಕ ಮತ್ತೆ ಮೋಕ್ಷಾದಿಗಳ ಒಂದು ವ್ಯವಹಾರಕ್ಕೆ ಸಹಕಾರಿ ಆಗಂಗಿಲ್ಲ ಅಂತೇಳಿ ಇವು 5 ತತ್ವಗಳಲ್ಲಿ ಪಂಚೀಕರಣವನ್ನು ಮಾಡ್ತಾರೆ. 25 ತತ್ವಗಳನ್ನು ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ, ಸ್ತೋತ್ರಾದಿ ಅಂತಂದಾಗ ಸ್ತೋತ್ರ, ತೊಕ್ಕು, ಜುಮ್ಮ, ಗ್ರಹಣ, ನೇತ್ರ ಇವು ಆಗ್ಬೇಕಂತೇಳಿ 25 ತತ್ವಗಳನ್ನ ಮಾಡಿದ್ರು, ಅವ್ರು ಭಾಗ ಮಾಡಿದ್ರು. ಇಲ್ಲಿ ಏನ್ ಹೇಳ್ತಾರೆ 2ನೇ ನುಡಿಯಲ್ಲಿ, ಆ ಭೇದದೋಳರಿ ಭೂತಾಮಿದೈದು ಶೋಭೆಯ ನೈದಿದ ಒಂದೊಂದೈದು ಸರಿ ಭಾಗದೋಳೊಂದೊಂದೆರಡಾಗಿ ಎರಡರೊಳೊಂದಂಶವೇ ನೆಲೆಯಾಗಿ ಉಳಿದಾರ್ಧಂಶಗಳೇ 4 ತಿಳಿಭಾಗಂಬಡದವು ಸಮಾನಾಗಿ ನೆಲೆಯಾಗಿದ್ದ ಅಂಶಗಳೊಳು ಉಳಿದ ನಿಜಾಂಶವನ ಮಿಕ್ಕರೋಳು ಬೆರಕೆಯ ನೈದಿದ ಒಂದೊಂದೈದು ವಿರಚಿಸೆ ತತ್ವಮಿ 25 ಈ ತತ್ವ ಸಮಷ್ಟಿಯೇ ತನುವಾಯ್ತು ಈ ತೆರ ಪಂಚೀಕೃತವಾಯಿತು ಅಂತ ಈಗ 2ನೇ ನುಡಿಯಲ್ಲಿ ಹೇಳ್ತಾರೆ. ಇದನ್ನ ಹೆಂಗ 5 ಮಾಡಿದ್ರು ಅಂತನ್ನುವಂತ ವಿಚಾರವನ್ನ ಆ ಭೇದದೋಳು ಅಂದ್ರ ಮೇಲೆ ಹೇಳಿದಂತ ಆ ಒಂದು ಪಂಚಭೂತಗಳಲ್ಲಿ 5 ಭೂತಗಳು ಯಾವುದು ಪಂಚಭೂತಗಳು. ಈ ಒಂದೊಂದು ಭೂತದಲ್ಲಿ 5 ಪ್ರಕಾರ ಮಾಡ್ತಾರೆ. ಎಷ್ಟೆಷ್ಟು ಮಾಡಿದ್ರು ಒಂದೊಂದು ಭೂತದಲ್ಲಿ 5. ಯಾಕಂದ್ರ ಆಕಾಶದಲ್ಲಿ 5, ಮತ್ತೆ ವಾಯುವಿನಲ್ಲಿ 5, ಅಗ್ನಿಯಲ್ಲಿ 5, ಜಲದಲ್ಲಿ 5, ಪೃಥ್ವಿಯಲ್ಲಿ 5 ಮಾಡಿದ್ರು. ಹೆಂಗ ಮಾಡಿದ್ರು ಅಂದ್ರ ₹1 ತಕ್ಕೊಂಡು ನೋಡ್ರಿ, ಆ ₹1ದಲ್ಲಿ 2 ಭಾಗ ಮಾಡೋದು. ಅಂದ್ರ ಈ ಕಡೆ 8ನೇ ಭಾಗ, ಈ ಕಡೆ 8ನೇ ಭಾಗ ಆಯ್ತಿಲ್ಲ. ಆದ್ರ ಎಲ್ಲ ಯಾವ ರೀತಿ ಮಾಡಿದ್ರು ಅಂತಂದ್ರ 8 ಆಣೆಯ ಭಾಗವನ್ನ ಹಂಗ ಇಟ್ರು. ಅರ್ಥ ಆಯ್ತಲ್ಲ. ₹1ದಲ್ಲಿ 2 ಭಾಗ ಮಾಡಿದ್ರು. ಈ ಕಡೆ 1 8ನೇ, ಈ ಕಡೆ 1 8ನೇ, 1 8ನೇ ಭಾಗ ಹಂಗೆ ಇಟ್ಟು 1 8ನೇ ಭಾಗವನ್ನ ತಗೊಂಡು 4 ಭಾಗ ಮಾಡಿದ್ರು. ಅರ್ಥ ಆಯ್ತಲ್ಲ. ಆ 4 ಭಾಗವನ್ನ ಮಾಡಿ ಆ 4 ಭಾಗ ಏನಂದ್ರೆ ಹಂಗ ಇಟ್ಟು 8ನೇ ಭಾಗವನ್ನ ಕೂಡ್ಸಿದ್ರು. ಅದ್ರಾಗ ಈ 1 8ನೇ ಭಾಗದಾಗ 4 ಭಾಗ ಮಾಡಿದ್ರು. ಅದಕ್ಕೆ ಇದು 8ನೇ ಒಂದು ಗಟ್ಟಿ ಭಾಗ ಇಟ್ಟಿದ್ರಲ್ಲ ಅದನ್ನ ಕೂಡ್ಸಿದ್ರು. ಎಷ್ಟು ಅದು ಅಲ್ಲಿ 5 ಭಾಗಗಳು. ಹಲೋ, ಅದಕ್ಕೆ ಇಲ್ಲಿ 5 ಭಾಗಗಳು ಅದು. ₹1 ನೋಡ್ರಿ, ₹1 5 ಭಾಗಗಳಾದಂಗ ₹5ಗಳಲ್ಲಿ 25 ಭಾಗಗಳು ಅದು ಅಲ್ಲ. ಗೊತ್ತಾಯ್ತಲ್ಲ. ಈ ದೃಷ್ಟಾಂತದಂತೆ ಪ್ರತಿಯೊಂದು ಏನು ಈ ಭೂತಗಳು ಅದಾವ ಮೊದಲ 2 ಭಾಗಗಳು ಮಾಡುವಂಥದ್ದು. ಆ 2 ಭಾಗಗಳಲ್ಲಿ 1 ಭಾಗವನ್ನ ಹಂಗೆ ಇಡುವಂಥದ್ದು, ಮತ್ತೊಂದು ಭಾಗವನ್ನ ತಕ್ಕೊಂಡು ಅದರಲ್ಲಿ ಸಮನಾಗಿ 4 ಭಾಗಗಳಲ್ಲಿ ಇದು ಒಂದು ಕೂಡಿಸೋದು. ಎಷ್ಟಾಯ್ತು? 5 ಅದು. ಪ್ರತಿಯೊಂದು ಭೂತವನ್ನು ಹೀಗೆ ಮಾಡಿದ್ರೆ ಎಷ್ಟದು?
25 ತತ್ವಗಳು ಆದವು. ಈ 25 ತತ್ವಗಳ ರಾಶಿಯೇ ಏನಾಯ್ತು? ಸ್ಥೂಲ ಶರೀರ ಆಯಿತು. ಈ ರೀತಿಯಿಂದ ಅವರು ಮಾಡಿದ್ದಾರೆ. ಅರ್ಥ ಆಯ್ತಲ್ಲ? ಈಗ ಮೂರನೆಯ ಒಂದು ನುಡಿಯಲ್ಲಿ ಹೇಳ್ತಾರೆ, ನೋಡೋಣ ಏನ ಹೇಳಿದಾರ. ಪಂಚೀಕರಣದ ಒಂದು ಆ ಉತ್ಪತ್ತಿ, ಪಂಚೀಕರಣದಿಂದ ಅಂತಃಕರಣ ಪಂಚಕ ಆಯ್ತು ಅಂತ ಹೇಳ್ತಾರೆ. ಅಂತಃಕರಣ ಪಂಚಕ ಅಂದ್ರೆ ಏನು ಅಂದ್ರೆ, ಅಂತಃಕರಣ ಅಂದ್ರೆ ಏನು? ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಜ್ಞಾತೃ. ಜ್ಞಾತೃ ಅಂದ್ರೆ ಜೀವಾತ್ಮ. ಮತ್ತೆ ಇಲ್ಲಿ ಏನ್ ಹೇಳ್ತಾರ? ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಜ್ಞಾತೃ. ಈ ರೀತಿ ತಗೋ. ಗಗನಾಂಶ ವ್ಯಜ್ಞಾತೃತ್ವಮದಾಯ್ತು, ಬಗೆಯಲು ಸಂಸ್ಕೃತಿ ಗದುಗೂರಿ ಆಯ್ತು. ಧರೆ ಕಳೆ ವ್ಯರಸಲಹಂಕೃತಿ ಆಯ್ತು, ಪರಿತೋರದ ಮೂಢತೆಯದ ಕಾಯ್ತು. ಜಲ ಕಳೆ ಬೆರೆಸಲು ಚಿತ್ತವದಾಯ್ತು, ತಿಳಿವಿನ ರೂಪವೇ ನೋಡದ ಕಾಯ್ತು. ಜ್ವಲನಂ ಬೆರೆಸಲು ಮತಿಯಾಯಿತು, ಕಳವೆತ್ತಿಹ ರೂಪದ ಕಾಯಿತು. ಮರುತಂ ಬೆರೆಸಲು ಮನವಾಯಿತು, ನಿರುತಂ ಚಂಚಲವದ ಕಾಯಿತು. ಭಯ ನೀರಾವರಿ ಅಂತಃಕರಣತ್ವ, ಮಿಗಿಲ ಹವಿವು ತಿಳಿ ಅಂಬರ ತತ್ವ. ಇದು ಅಂತಃಕರಣ ಯಾವ ತತ್ವದಿಂದ ಉತ್ಪತ್ತಿ ಆಯ್ತು ಅಂದ್ರ, ಆಕಾಶ. ಆಕಾಶದಿಂದ ಅಂತಃಕರಣದ ಒಂದು ಪಂಚದುತ್ಪತ್ತಿ ಆದವು. ಅಂತಃಕರಣ ಪಂಚಕ ಆಯ್ತು. ಎದರಿಂದ? ಆಕಾಶದಿಂದ. ಇಲ್ಲಿ ತಿಳಿಸ್ತಾರ ನೋಡ್ರಿ. ಈಗೇನ್ ಹೇಳ್ತಾರ ಅಂತಂದ್ರ, ಇಲ್ಲಿ ಗಗನ ಅಂದ್ರೇನು? ಆಕಾಶ. ಅಂಶವೇ ಅಂದ್ರೆ ಅರ್ಧ ಭಾಗ, ಅದರ ಅರ್ಧ ಭಾಗ. ಜ್ಞಾತೃತ್ವಂ ಜೀವಾತ್ಮ ವಿಷಯಗಳನ್ನ ಗ್ರಹಣ ಮಾಡುವಂಥದ್ದು. ಇಲ್ಲಿ ಬಗೆಯಲು ವಿಚಾರ ಮಾಡಲು ಅನ್ನುವಂಥದ್ದು. ಈ ವಿಚಾರಗಳನ್ನ ಸ್ವಲ್ಪ ನೋಡೋಣ. ಮತ್ತೆ ಆಕಾಶದ ಅರ್ಧ ಭಾಗ ಏನಾಯ್ತು? ಆಕಾಶದಾಗ 2 ಭಾಗ ಮಾಡಿತು. ಅರ್ಧ ಭಾಗ ಏನಾಯ್ತು ಅಂದ್ರೆ ಜ್ಞಾತೃ ಆಯ್ತು. ಅಲ್ಲಿ ಜೀವಾತ್ಮ ಆಯ್ತು. ಜ್ಞಾತೃ ಅಂದ್ರೆ ಜೀವಾತ್ಮ. 1 ರೂಪಾಯಿದಲ್ಲಿ 2 ಭಾಗ ಮಾಡಿದಾಗ ಈ ಕಡೆ 8ನೇ ಭಾಗ, ಈ ಕಡೆ 8ನೇ ಭಾಗ ಇಟ್ಟಾರ. ಅದು ಗಟ್ಟಿ ಭಾಗ 8ನೇ ಭಾಗ ಏನಾಯ್ತು? ಜ್ಞಾತೃ ಆಯ್ತು. ಇದು ಎಲ್ಲಿ ಆಗ್ತದ ನೋಡ್ರಿ, ಸೂಕ್ಷ್ಮದವ. ಇದು ಕರೆಕ್ಟ್ ಆಗಿ ತಿಳ್ಕೊಳ್ಬೇಕಾಗ್ತದ. ಇದು ಜಾಗ್ರ ಅವಸ್ಥೆಯಲ್ಲಿ ಜೀವಾತ್ಮ ಎಲ್ಲಂದ್ರ ಈ ಜಾಗ್ರದ ಅವಸ್ಥೆಯಲ್ಲಿ ಭ್ರೂಮಧ್ಯ ಸ್ಥಾನದಲ್ಲಿದ್ದು, ಈ ಭ್ರೂಮಧ್ಯ ಸ್ಥಾನ ಅಂದ್ರೆ ಭ್ರೂಮಧ್ಯ ಗೊತ್ತಲ್ಲ, ಇಲ್ಲಿ ಹಣೆ 2 ಉಬ್ಬಿನಗಳ ಮಧ್ಯೆ ಇರುವಂಥದ್ದು. ಈ ಭ್ರೂಮಧ್ಯ ಸ್ಥಾನದಲ್ಲಿದ್ದು ವಿಷಯಗಳನ್ನ ಏನ್ ಮಾಡ್ತದ? ಇಚ್ಛೆ ಮಾಡ್ತದೆ. ಜ್ಞಾತೃ ಏನ್ ಮಾಡ್ತದ? ಜಾಗ್ರದ ಅವಸ್ಥೆಯಲ್ಲಿ ಭ್ರೂಮಧ್ಯ ಸ್ಥಾನದಲ್ಲಿ ಇದ್ದುಕೊಂಡು ಅದೇನ್ ಮಾಡ್ತದೆ? ವಿಷಯಗಳನ್ನ ಇಚ್ಛೆ ಮಾಡ್ತದ. ಈ ವಿಷಯಗಳ ಇಚ್ಛೆ ಮಾಡೋದ್ರಿಂದ ಏನಾಯ್ತದ? ಯಾವ್ದಕ್ಕೆ ಗುರಿ ಆಗ್ತದಪ್ಪ ಅಂತಂದ್ರ ಸಂಸಾರಕ್ಕೆ ಗುರಿ ಆಯ್ತದ. ಮತ್ತ ಉಳಿದ ಏನು ಒಂದು ಗಟ್ಟಿ ವಸ್ತು ಆಯ್ತು ನೋಡ್ರಿ, ಅಲ್ಲಿ ಜ್ಞಾತೃ ಆಯ್ತು. ಅದು ಸಂಸಾರಕ್ಕೆ ಗುರಿ ಆಯ್ತು. ವಿಷಯಗಳನ್ನ ಇಚ್ಛೆ ಪಡುವಂತಹದ್ದಾಯ್ತು. ಅದು ಭ್ರೂಮಧ್ಯ ಸ್ಥಾನದಲ್ಲಿ ಉಳಿತದ. ಅದು ಜಾಗೃತ ಅವಸ್ಥೆಯಲ್ಲಿ. ಮತ್ತೆ ಉಳಿದ ಅರ್ಧ ಭಾಗ ಆಯ್ತಲ್ಲ, 8ನೇ ಭಾಗ. ಅರ್ಧ ಭಾಗದಲ್ಲಿ 4 ಭಾಗ ಮಾಡಿ ನೋಡ್ರಿ. 8ನೇ ಭಾಗದಲ್ಲಿ 4 ಭಾಗ ಮಾಡಿ ಆ 4ರಲ್ಲಿ 1 ಭಾಗವನ್ನ ಭೂಮಿಯಲ್ಲಿ ಕೂಡಿಸಿದ್ರ, ಆಕಾಶದ 1 ಭಾಗ ಭೂಮಿ ಅಂಶದಲ್ಲಿ ಕೂಡಿಸಿದಾಗ, ಭೂಮಿ ಭಾಗದಲ್ಲಿ ಕೂಡಿಸಿದಾಗ ಅಲ್ಲಿ ಏನಾಯ್ತದು? ಇವೆರಡು ತತ್ವದಿಂದ ಅಹಂಕಾರ ಆಯ್ತು. ನಾನು ಅನ್ನುವಂಥದ್ದು ಏನು ಹೇಳ್ತೀವಲ್ಲ, ಯಾವುದ್ರ ತತ್ವ ಅಂದ್ರ ಆಕಾಶದ 1 ತತ್ವ, ಮತ್ತೆ ಭೂಮಿಯ ಭಾಗದಲ್ಲಿ ಸೇರಿದದಕ್ಕಾಗಿ ಅಲ್ಲಿ ಅಹಂಕಾರ ಅಹಂಕಾರ ಆಯ್ತು. ಅದಕ್ಕೇನ್ ಕಾರ್ಯ ಆಯ್ತು ಅಂದ್ರೆ ಅಹಂಕಾರ ಅಲ್ಲಿ ಏನೊಂದು ತಿಳಿಯೋದು, ಒಂದು ಮೂಢತ್ವ ಅದಕ್ಕೆ ಕಾರ್ಯ ಆಯ್ತು. ಅದ್ರ ಕೆಲಸ ಏನಾಯ್ತು? ಮೂಢತ್ವದಿಂದ ಕೂಡಿದಂಥದ್ದು ಅಹಂಕಾರ. ಯಾಕಂತಂದ್ರೆ ಕಾರಣದೊಳಗಿರುವಂತ ಗುಣ, ಈಗ ಕಾರಣದೊಳಗೆ ಏನಾದ ಅದ್ರ ಗುಣ ಕಾರ್ಯದಲ್ಲಿಯೂ ಕಂಡು ಬರ್ತದೆ. ಹಂಗ ತಿಳ್ಕೊಳ್ಬೇಕು. ಪೃಥ್ವಿ, ಯಾಕಂದ್ರೆ ಈ ಪೃಥ್ವಿ ಕೂಡ ಮೌಢ್ಯ ಭಾವದಿಂದ ಇರ್ತದ ನೋಡ್ರಿ.
ಒಮ್ಮೆ ಇರ್ತದೆ, ಮೌಢ್ಯ ರೀತಿಯಿಂದ ಇರ್ತದೆ. ಅದರಿಂದ ಇದ್ರ ಕಾರ್ಯ ಕೂಡ ಒಂಥರ ಮೂಢತ್ವದಿಂದ ಅದು ಮೂಢತ್ವದಿಂದ ಇರ್ತದ ಅಂತ ಕೂಡ ಹೇಳ್ತಾರ. ಮತ್ತ ಆಕಾಶದ ಒಂದು ಭಾಗ ಈಗ ಎಷ್ಟಾಯ್ತು, ಒಂದು ಭಾಗ ಭೂಮಿಯಲ್ಲಿ ಸೇರಿಸಿದಾಗ ಅದು ಅಹಂಕಾರ ಆಯ್ತು. ಇನ್ನು ಎಷ್ಟು ಉಳಿದಿದಾವಲ್ಲಿ? 3 ಉಳಿದಿದಾವ. ಅದ್ರದ್ದು ಒಂದು ಭಾಗ ಎಲ್ಲಿ ಸೇರಿಸಿದಾಗ ನೋಡ್ರಿ, ಅದ್ರ ಆಕಾಶದ ಒಂದು ಭಾಗ ಜಲದಲ್ಲಿ ಸೇರಿಸಿದಾಗ ಅಲ್ಲೇನಾಯ್ತು? ಚಿತ್ತು ಉತ್ಪನ್ನ ಆಯ್ತು. ಚಿತ್ತು ಅಂದ್ರೆ ಏನಂತಂದ್ರೆ ನಾವು ನೆನ್ಪಿಟ್ಕೋತೀವಿಲ್ಲ, ನೀರಿನ ಬಾವಿ. ಯಾಕಂದ್ರ ಹುಟ್ಟಿನಿಂದ ಇಲ್ಲಿಯ ಮಟ್ಟ ಏನು ಬಂದಿದೀವಲ್ಲ, ಎಲ್ಲ ನೆನಪುಗಳು ಈ ಚಿತ್ತುವಿನಲ್ಲಿ ಅಡಗಿದಾವ. ಚಿತ್ತು ಅಂದಗಳೇನೆ ಮತ್ತೆ ಆ ಚಿತ್ತಿಗೆ ಹೋಗ್ಬೇಡ್ರಿ, ಪರಬ್ರಹ್ಮ ಚಿತ್ತು ಅಲ್ಲ ಇದು. ಇದು ಮನ ಬುದ್ಧಿ ಚಿತ್ತು. ಚಿತ್ತು ಅಂದ್ರ ಏನೇ ಇದ್ರು ಕೂಡ ಆ ಚಿತ್ತುವಿನಲ್ಲಿ ಅಡಗಿಸಿಟ್ಕೊಳ್ತದದು. ಈಗ ನಾವು ಹುಟ್ಟಿನಿಂದ ಇಲ್ಲಿವರೆಗೂ ಎಲ್ಲ ವಿಷಯಗಳು ಎಲ್ಲರೂ ಹೇಳ್ತೀವೇನ, ಅದ್ರಾಗ ಇಟ್ಕೊಳ್ಳೋವಂಥವು ಇಲ್ರಿ. ಅದು ಒಳಗ ಬಹಳ ಅದಾವ್ರಿ ವಿಚಾರಗಳು, ಅದ್ರ ಹೇಳ್ಬಾರ್ದು ಖರೇನೆ. ಅದು ನನ್ನಲ್ಲೇ ಇಟ್ಕೊಂಡ್ಬಿಟ್ಟಿನ್ರಿ, ಅದು ಸಮಯ ಬಂದಾಗ ಹೇಳ್ತೀವಿ ಅಂತೀವಿ. ಅಂದ್ರ ಅದು ಚಿತ್ತ ಅನ್ನುವಂಥದ್ದು ಬಾವಿ ತರ ಅದು ನೀರು. ಅದ್ರಾಗ ಎಲ್ಲ ಸಾಮಾನುಗಳು ಹಾಕಿದ್ರೆ, ಬಾವಿಯಾಗ ಸಾಮಾನುಗಳು ಹಾಕಿದ್ರೆ ಏನಾಗ್ತದ? ಮುಳುಗಿ ಬಿಡ್ತಾವ. ಅದೇ ರೀತಿ ಎಲ್ಲ ವಿಷಯಗಳು ಈ ಚಿತ್ತುವಿನಲ್ಲಿ ಅಡಗಿಸಿಟ್ಕೊಂಡಿರ್ತದ. ನಮಗೆ ಹೇಳ್ಬೇಕನ್ಸಿದಂತ ವಿಚಾರಗಳು ಮಾತ್ರ ತಕ್ಕೊಂಡು ಹೇಳ್ತೀವಿ, ಉಳಿದುವೆಲ್ಲ ಚಿತ್ತುವಿನಲ್ಲಿ ಅಡಗಿರ್ತದೆ. ಈ ರೀತಿಯಾಗಿ ಆಕಾಶದ ಒಂದು ಭಾಗ ಜಲದಲ್ಲಿ ಕೂಡಿದಾಗ ಅಲ್ಲೇನಾಯ್ತು? ನಿನ್ನ ಚಿತ್ತು ಉತ್ಪನ್ನ ಆಯ್ತು. ಇದ್ರ ಧರ್ಮ ಏನಪ್ಪಾ ಅಂತಂದ್ರೆ ಸ್ಮರಣೆ ಮಾಡುವಂಥದ್ದು. ಸ್ಮರಣೆ ಮಾಡ್ತೀವಲ್ಲ, ಯಾವುದೋ ಒಂದು ಇಂದದ್ದು ವಾದದ್ದು ಆದದ್ದು ಪಾದದ್ದು ಎಲ್ಲ ಮುಂದಾಗುವಂಥದ್ದು. ಇಂದದ್ದು ಹಿಂಗಾಗ್ಬಾರ್ದಾಗಿತ್ತು, ಹಂಗಾಗ್ಬಾರ್ದಾಗಿತ್ತು, ಹಿಂಗಾಯ್ತು ಹಂಗಾಯ್ತು ಅಂತ ನಾವೆಲ್ಲ ಸ್ಮರಣೆ ಮಾಡ್ತೀವಲ್ಲ, ಇದು ಚಿತ್ತುವಿನ ಧರ್ಮ ಆಗ್ಯದ. ಮತ್ತೆ ಜಲ ಯಾಕಂತನ್ನ ಪ್ರತಿಯೊಂದನ್ನ ಜಲದಲ್ಲಿರುವಂತ ಎಲ್ಲ ಒಂದು ಏನು ಜೀವಿಗಳನ್ನ ಅದು ಇಟ್ಕೊಂಡಿರ್ತದೆ ಜಲದಲ್ಲಿ, ಹೌದಲ್ಲ? ಮತ್ತೆ ಅದೇ ಜಲದಲ್ಲಿ ಮುತ್ತು ರತ್ನಗಳನ್ನು ಕೂಡ ಇಟ್ಕೊಂಡಿರ್ತದೆ. ಮುತ್ತು ರತ್ನಗಳೆಲ್ಲ ಸಮುದ್ರದ ಆಳದಲ್ಲೇ ಸಿಗ್ತಾವ. ಅದೇ ರೀತಿ ಕೂಡ ಹಲವಾರು ಸಂಸ್ಕಾರಗಳು ಈ ಚಿತ್ತುವಿನಲ್ಲೇ ಇರ್ತಾವ. ನಾವು ಜನ್ಮಾಂತರದಿಂದ ಏನ್ ಮಾಡ್ಕೊಂತ ಬಂದಿವಲ್ಲ, ಇದೆಲ್ಲ ವ್ಯವಹಾರ ಇವೆಲ್ಲ ಚಿತ್ತುವಿನಲ್ಲಿ ಅಡಗಿದಾವ. ಅದಕ್ಕೆ ನಮಗ ಏನಂದ್ರೆ ಹುಟ್ಟಿನಿಂದ ಸಾಯೋವರೆಗೂ ಮಾಡಿದಂತ ವ್ಯವಹಾರಗಳೆಲ್ಲ ಚಿತ್ತುವಿನಲ್ಲಿ ಸಂಸ್ಕಾರ ರೂಪವೇ ಅಡಗಿರ್ತಾವ. ಯಾವಾಗ ನಮ್ಗೆ ಸಮಯ ಬರ್ತದ, ಸಂದರ್ಭ ಬರ್ತದ, ಅವಾಗ ತೆಗೆದು ಒಂದೊಂದೊಂದೊಂದು ಮಾತಾಡ್ತೀವಿ. ಅದ್ರಾಗ ಇದು ಚಿತ್ತು ಜಲದ ಕಾರ್ಯ ಐತ್ಪೋ ಅಂತ ಹೇಳ್ತಾರೆ. ಹೆಂಗಾಯ್ತು ಇದು ಚಿತ್ತು? ಆಕಾಶದ ಒಂದು ಭಾಗ ಜಲದಲ್ಲಿ ಸೇರಿದಾಗ ಅದು ಚಿತ್ತು ಆಯ್ತು. ಇನ್ನು ಎಷ್ಟು ಉಳಿದಿದಾವಲ್ಲಿ? ಇನ್ನು 2 ಉಳಿದಾವ. ಆಕಾಶದ 8ನೇ ಭಾಗದಲ್ಲಿ ಇನ್ನು 2 ಅದಾವ. ಮತ್ತ ಒಂದು ಭಾಗ, ಆಕಾಶದ ಒಂದು ಭಾಗ ಅಗ್ನಿಯಲ್ಲಿ ಸೇರಿಸಿಬಿಡೋದು. ಅಲ್ಲಿ ಏನಾಯ್ತು? ಬುದ್ಧಿ ಆಯ್ತು. ಯಾಕಂತಂದ್ರ ಈ ಬುದ್ಧಿ ಹೆಂಗೈತೆ ಅಂದ್ರ ಆಕಾಶ ಮತ್ತೆ ಅಗ್ನಿ ತತ್ವದಿಂದ ಬುದ್ಧಿ ಆಗ್ಯದ. ಇದಕ್ಕ ಏನಪ್ಪಾ ಅಂದ್ರೆ ಎಲ್ಲ ವಿಷಯಗಳು ಆತ್ಮನಂಗ ತಿಳ್ಕೊತದ ಇದು ಬುದ್ಧಿ. ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳುವಂಥದ್ದು ಇದ್ರ ಕೆಲಸ ಆಯ್ತು. ಮತ್ತೆ ಇದೇನಾಗ್ತದ? ಅಗ್ನಿಯು ಇವು ಘಟ ಪಟ ಸಕಲ ಸಾಮಗ್ರಿಗಳನ್ನ ಎಲ್ಲವನ್ನ ಇದು ಹೆಂಗ್ ಮಾಡ್ತದಂದ್ರ ಪ್ರಕಾಶಮಾನವಾಗಿ ನಮಗ್ ಬೆಳಕು. ಅದಕ್ಕೆ ಅದರಿಂದ ಇದ್ರ ಕಾರ್ಯವಾದಂತ ಬುದ್ಧಿ ಆದ್ರೂ ಕೂಡ ವಸ್ತುಗಳನ್ನ ತಿಳಿತದ, ಅಂದ್ರೆ ಪ್ರಕಾಶ ಮಾಡ್ತದ. ಗೊತ್ತಲ್ಲ? ಅಗ್ನಿದು ರೂಪ ನೋಡುವಂಥದ್ದು, ಪ್ರಕಾಶತೆ ಮಾಡುವಂಥದ್ದು. ಹಂಗಾಗಿ ಅಗ್ನಿದು ಏನ್ ಕೆಲಸ ಅಂತಂದ್ರ ಈ ಬುದ್ಧಿ ಆದ್ರೂ ಕೂಡ ಇದು ಘಟ ಐತೆ, ಇದು ಪಟ ಐತೆ, ಇದು ಒಂದು ವಸ್ತು ಐತೆ, ಇದೈತೆ ಅದೈತೆ ಅಂತ ಅಲ್ಲಿ ತಿಳಿಯುವಂಥದ್ದು ಕೆಲಸ ಇದ್ರದು. ಯಾಕಂದ್ರೆ ಅದಕ್ಕೆ ಪ್ರಕಾಶತೆ ಮಾಡ್ತದೆ, ಬೆಳಕು ಮಾಡುವಂಥದ್ದು ಕೆಲಸ ಬುದ್ಧಿ ಕೆಲಸ. ಈ ಕಾರಣದಿಂದಲೇ ಬುದ್ಧಿ ಅಗ್ನಿಯ ಒಂದು ಕಾರ್ಯ ಅಂತ ಕೂಡ ಹೇಳ್ತಾರೆ. ಮತ್ತ ಆಕಾಶದ ಒಂದು ಭಾಗ, ಇನ್ನು ಎಷ್ಟು ಉಳಿತೀಗ? ಒಂದು ಭಾಗ ಉಳಿತು. ಈ ಆಕಾಶದ ಒಂದು ಭಾಗ ಯಾಕಂತಂದ್ರ ಇದು ವಾಯುವಿನ ಭಾಗದಲ್ಲಿ ಕೂಡಿಸಿದಾಗ ಅವಾಗೇನಾಯ್ತು? ಮನಸ್ಸಾಯ್ತು. ಮನಸ್ಸು ಹೆಂಗಾಗ್ಯದ? ಮನಸ್ಸು ಉತ್ಪತ್ತಿ ಆಗ್ಯದ.
ಎದರಿಂದ ಆಯ್ತು ಮನಸ್ಸು? ಆಕಾಶ ಮತ್ತೆ ವಾಯುವಿನ ತತ್ವದಿಂದ ಮನಸ್ಸಾಯ್ತು. ಅದಕ್ಕೆ ಈ ಮನಸ್ಸು ಒಂದು ಕಡೆ ನಿಲ್ಲಂಗಿಲ್ಲ. ಆ ಕಡೆ ಯಾರದು ಈ ಕಡೆ ಯಾರದು. ಆ ಮನಸ್ಸು ಯಾಕೆ ಸುಮ್ಮ ಕುಂದ್ರಕ ಕೊಡಂಗಿಲ್ಲ ನೋಡ್ರಿ. ಅದು ಸುಮ್ಮ ಕುಂತೀವಿ ಅಂದ್ರೆ ಏನಾರ ಒಂದು ಯೋಚನೆಗೆ ಹಚ್ಚಿ ಬಿಡ್ತದ, ಈ ಕಡೆ ಕಡೆನ ತಿರುಗ್ತದ, ಆ ಕಡೆ ತಿರುಗ್ತದೆ. ಯಾಕೆ ತಿರುಗ್ತಂದ್ರೆ ಅದು ಗಾಳಿಯ ಒಂದು ಅಂಶ ಅದರಲ್ಲಿ ಇದೆ. ವಾಯುವಿನಲ್ಲಿ ಸೇರಿದ ಆಕಾಶದ ಒಂದು ಭಾಗ ವಾಯುವಿನಲ್ಲಿ ಸೇರಿಸಿ ಇವೆರಡು ತತ್ವದಿಂದ ಮನಸ್ಸಾಗ್ಯದ. ಅದಕ್ಕೆ ಇದೇನಾಗ್ತದ, ಮನಸ್ಸು ಇದ್ರ ಕೆಲಸ ಏನದ? ಚಂಚಲ ಸ್ವಭಾವ ಇರುವಂತದ್ದು ಈ ಮನಸ್ಸಿಗೆ. ಈಗ ಇವೆರಡು ಅದಾವ, ಆಕಾಶದ ಒಂದು ಭಾಗ ಮತ್ತೆ ವಾಯುವಿಂದು, ಇವೆರಡು ಸೇರಿ ಏನಾಯ್ತು? ಮನಸ್ಸಾಯ್ತು. ವಾಯು ಒಂದ್ ಕಡೆ ನಿಂದಿರ್ತದೇನ, ಚಂಚಲ ಅದು ಅಂತ ಹೋಗ್ತದೆ ಬರ್ತದೆ. ಈ ರೀತಿಯಾಗಿರುವಂಥದ್ದು, ಈ ಸ್ವಭಾವ ಉಳ್ಳಂಥದ್ದು ಮನಸ್ಸು ಕೂಡ ಹಂಗೆ ಇರ್ತದ. ಅದು ಒಂದು ಇಲ್ಲೇ ಕುಂತಿರ್ತದೆ, ಇಡೀ ಜಗತ್ತನ್ನು ಸುತ್ತಾಕೊಂಡು ಬಂದಿರ್ತದೆ, ಎಲ್ಲ ಕಡೆ ತಿರುಗ್ತದೆ. ಅದು ಎಲ್ಲ ಕಡೆ ಅಲ್ಲಿ ಹೋಯ್ತು ಇಲ್ಲಿ ಹೋಯ್ತು, ಎಲ್ಲ ಕಡೆ ಅದೇ ಎಷ್ಟು ಜಲ್ದಿ ಹಾಗೆ ಮುಟ್ಟುವಂತ ಕೆಲಸ, ಅಲ್ಲಿ ನೋಡಿ ಬರುವಂತ ಕೆಲಸ ಯಾವ್ದು ಮಾಡ್ತಂದ್ರೆ ಈ ಮನಸ್ಸೇ. ಅದಕ್ಕೆ ಚಂಚಲ ಸ್ವಭಾವ ಉಳ್ಳಂಥದ್ದು ಈ ಮನಸ್ಸು. ಯಾಕೆ ಚಂಚಲ ಅಂದ್ರೆ ಅದು ವಾಯುವಿನ ಅಂಶದಿಂದ ಆಗ್ಯದ. ಅದಕ್ಕೆ ಈ ರೀತಿಯಾಗಿ ಈ ಮನಸ್ಸಾಗಿರ್ಬೋದು, ಬುದ್ಧಿ ಆಗಿರ್ಬೋದು, ಚಿತ್ತು, ಗೊತ್ತೈತಲ್ಲ, ಇದು ಜ್ಞಾತೃ, ಇವುಗಳು ಯಾಕಂತಂದ್ರ ಈ ಮಾತಾಡುವಂಥದ್ದು, ಮತ್ತ ಈ ಸ್ತೋತ್ರ, ತೊಕ್ಕು, ಜುವ್ವ, ಕ್ರಾಣ, ನೇತ್ರಾದಿ, ಮತ್ತ ಇವು ಇಂದ್ರಿಯಗಳ ವ್ಯಾಪಾರಗಳಿಗೆ ನೋಡ್ರಿ. ಇಂದ್ರಿಯಗಳು ಏನು ಇದು ವ್ಯವಹಾರ ಮಾಡ್ತದ, ವ್ಯಾಪಾರ ಮಾಡ್ತದ, ಎಲ್ಲದಕ್ಕೂ ಇಂದ್ರಿಯಗಳ ವ್ಯಾಪಾರಗಳಿಗೆ ಇದು ಅವಕಾಶ ಕೊಟ್ಟಿರೋದ್ರಿಂದ ಇವೆಲ್ಲವುಗಳ ಕಾರ್ಯಕ್ಕೆ, ಯಾಕಂದ್ರೆ ಮಾತಾಡುವಂಥದ್ದಾಗಿರ್ಬೋದು, ಈ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ನೇತ್ರಾದಿ ಇಂದ್ರಿಯಗಳ ವ್ಯಾಪಾರಗಳಿಗೆ ಅವಕಾಶ ಕೊಟ್ಟಿರುವಂಥದ್ದು ಯಾವುದಪ್ಪ ಅಂದ್ರೆ ಆಕಾಶ. ಯಾಕಂದ್ರೆ ನಾವು ಮಾತಾಡಕತ್ತೀವಿ ಅಂತಂದ್ರೆ ಈಗ ಆಕಾಶದ ಅವಕಾಶ ಅದ. ಈಗ ನಾವ್ ಇಲ್ಲಿ ಕುಂತೀವಿ, ನೀವ್ ಎಲ್ಲೆಲ್ಲದಿರಿ, ನನ್ನ ಮಾತು ನಿಮ್ಗೆ ಕೇಳಕತ್ತದ ಅಂದ್ರೆ ಇದಕ್ಕೆ ಅವಕಾಶ ಕೊಟ್ಟಿರುವಂಥದ್ದು ಆಕಾಶ. ಇವೆಲ್ಲವಕ್ಕೂ ಅವಕಾಶ ಯಾಕಂತಂದ್ರೆ ನೇತ್ರಾದಿ, ಈ ನೇತ್ರ ನೋಡುವಂಥದ್ದು, ಕೇಳುವಂಥದ್ದು, ಮಾತಾಡುವಂಥದ್ದು, ಶಬ್ದ ಕೇಳುವಂಥದ್ದು ಕೂಡ ಆಕಾಶದ ಒಂದು ಇದು. ಅದಕ್ಕೆ ಇವೆಲ್ಲವುಗಳಿಗೆ ಮೂಲ ಅವಕಾಶ ಕೊಟ್ಟಿರುವಂಥದ್ದು ಯಾವುದಪ್ಪ ಅಂದ್ರ ಆಕಾಶ. ಅದಕ್ಕೆ ಮನ, ಬುದ್ಧಿ, ಚಿತ್ತು, ಜ್ಞಾತೃ, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ, ಇವು ಆಕಾಶದ ತತ್ವಗಳು ಅಂತ ಅನ್ಸ್ಕೊಂಡು 5 ಅಂತಃಕರಣಗಳು. ಅದರಿಂದ ಆಕಾಶದಂತೆ ಇವೆಂಗದಾವ ಅಂತಂದ್ರ ನಿರವಧಿ ವಾದಗಳು. ಯಾಕಂದ್ರೆ ಇವು ಬಹಳ ಶ್ರೇಷ್ಠವಾಗಿರುವಂಥವು. ಇದು ಅಂತಃಕರಣ ಪಂಚಕ ಅಂತ ಹೆಸರು ಬಂತು. ಇದಕ್ಕೇನ ಹೆಸರು ಬಂತಂದ್ರ ಅಂತಃಕರಣ. ಇದಕ್ಕೆ ಈ 5ಕ್ಕೆ ಆಕಾಶ ಪಂಚೀಕರಣ ಅಂತ ಕೂಡ ಹೇಳ್ತಾರೆ. ಮತ್ತೀಗ ನಾವ್ ಯಾವ್ದ್ರದ್ದು ನೋಡೋಣ. ಆಕಾಶದ್ದಾಯ್ತು, ವಾಯುವಿನ ಪಂಚೀಕರಣ ಹೆಂಗದ ನೋಡೋಣ. ಈಗ 4ನೆಯ ನುಡಿ ನೋಡೋಣ. ಬರಿ ಮಾರುತನೇ ವ್ಯಾನವದಾಯ್ತು, ನೆರೆತೀರ್ಗತಿಯದ ಕಾಯಿತ್ತು, ಧಾರುಣಿ ಗೂಡಿದೋಡಸುವಾಯಿತ್ತು, ಧಾರಣ ಶಕ್ತಿಯನದು ಪಡೆಯಿತ್ತು, ವಾರಿಯ ಕೂಡಲ ಪಾನವದಾಯ್ತು, ಭೋರನ ಧೋಮುಖ ಗತಿಯದ ಕಾಯ್ತು, ಅನಲಂ ಗೂಡಲು ದಾನವದಾಯ್ತು, ತನಗದರಂ ನುಡಿ ಮೊದಲಾಯಿತು, ಅಂಬರ ಗೂಡಿ ಸಮನವದಾಯ್ತು, ತುಂಬಿದ ತನುವಿ ನೊಳಗದು ತೋರಿತ್ತು, ಇಲ್ಲಿ ತಿಳಿಯಲಿ ಕವಕ್ಕಿ ಚಲನತ್ವ, ಉಳ್ಳದರಿಂದವೇ ಮಾರುತ ತತ್ವ ಅಂತ ಇಲ್ಲಿ ಹೇಳ್ತಾರೆ. ಇದು ಯಾವ್ದ್ರದಪ್ಪ ಅಂತಂದ್ರೆ ವಾಯು ಪಂಚೀಕರಣ ಬಗ್ಗೆ ಹೇಳ್ತಾರೆ. ಬರೀ ಮಾರುತನೇ ವ್ಯಾನ ಓದಾಯ್ತು. ಏನಾಯ್ತದು? ವ್ಯಾನ ಅಂತಂದ್ರೆ ಇದು ಕೂಡ ಬಹಳ ವಿಶೇಷವಾಗಿರುವಂಥದ್ದು. ಇಲ್ಲಿ ಕೂಡ ವಾಯುವಿನಲ್ಲಿ 2 ಭಾಗ ಮಾಡುವಂಥದ್ದು. ಆಕಾಶದಲ್ಲಿ ಹೆಂಗ್ ಮಾಡಿದೀವಿ, ಈಗ ವಾಯುವಿನಲ್ಲಿ ಕೂಡ 2 ಭಾಗ ಮಾಡಿ ಒಂದು ಗಟ್ಟಿ ಭಾಗವನ್ನ ತೆಗೆದು ಇನ್ನೊಂದು 8 ಒಳಗೆ 4 ಭಾಗ ಮಾಡುವಂಥದ್ದು.
ಯಾವ ಭೂತಗಳಲ್ಲಿ, ಯಾಕಂತಂದ್ರ ಇದೇನಂತಂದ್ರೆ ಯಾವ ಭೂತಗಳಲ್ಲಿ ಕೂಡದೆ ಇರುವಂಥದ್ದು ಯಾವುದು? 8ನೇ ಭಾಗ ಗಟ್ಟಿ ಇಟ್ಟಿವೆಲ್ಲ ಅದು ಸುಮ್ಮನೆ ಒಂದೇ ಇರುವಂಥದ್ದು. ಅದು ಯಾಕಂದ್ರೆ ಅದು ವ್ಯಾನ ಆಯ್ತು. ವ್ಯಾನ ನಮ್ಮ ಶರೀರದ ಒಳಗಡೆ ಏನದಾವ, ಪಂಚವಾಯುಗಳು ಏನದಾವಲ್ಲ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಈ 5 ನಮ್ಮ ಶರೀರದೊಳಗ ಮುನ್ಸಿಪಾಲ್ಟಿ ಕೆಲಸ ಮಾಡ್ತಾರಲ್ಲ ಹಂಗದಾವ. ಊಟ ಮಾಡಿದ ಅನ್ನನ್ನ ಒಳಗ್ ತಗೊಂಡು ಶರೀರವನ್ನ ಎತ್ಕೊಂಡು ಈ ಶರೀರವನ್ನು ಒತ್ಕೊಂಡು ತಿರುಗಾಡ್ಸುವಂಥದ್ದು, ಆಮೇಲೆ ಊಟ ಮಾಡಿದ್ದು ಒಳಗಡೆ ಅನ್ನ ಹೋಗುವಂಥದ್ದು, ಆಮೇಲೆ ಅಲ್ಲಿ ಏನಂತಂದ್ರ ರಕ್ತ ಆದದ್ದನ್ನ ಪಚನ ಮಾಡುವಂಥದ್ದು, ಮತ್ತೆ ಎಲ್ಲ ನರಗಳಿಗೆ ಕಳಿಸುವಂಥದ್ದು, ಮತ್ತೆ ಸರಿ ಇರ್ಲಾರ್ದನ್ನ ಹೊರಗೆ ಹಾಕುವಂಥದ್ದು, ಹಲವಾರು ರೀತಿಯಿಂದ ಈ ಕೆಲಸಗಳು ಇಲ್ಲಿ ನಡೀತಾವ. ಎಲ್ಲಿ? ನಮ್ಮ ಶರೀರದಲ್ಲಿ. ಅದಕ್ಕೆ ಇದೇನಾಯ್ತು, ವ್ಯಾನ ಒಂದು ವಾಯುವಿನಲ್ಲಿ 2 ಭಾಗ ಮಾಡಿ ಅದರಲ್ಲಿ ಒಂದು ಗಟ್ಟಿ ಭಾಗ ಇಡೋದು, ಇನ್ನ ಒಂದು ಭಾಗದಲ್ಲಿ 4 ಭಾಗ ಮಾಡೋದು. ಅವೆರಡು ಕೂಡಿಸಿದಾಗ 5 ಭಾಗ ಐತಲ್ಲಿ, ಎಲ್ಲಿ? ವಾಯುವಿನಲ್ಲಿ. ಅದಕ್ಕೆ ಈ ಅರ್ಧ ಭಾಗ ವ್ಯಾನ ವಾಯುವಾಯ್ತು. ಅರ್ಧ ಭಾಗ ಏನಾಯ್ತು? ಇದ್ರ ವಿಶೇಷತೆ ಏನಪ್ಪಾ ಅಂತಂದ್ರ ಇದು ಬಹಳ ಶಕ್ತಿ ಉಳ್ಳದ್ದಿದು. ವ್ಯಾನ ವಾಯುವು ಬಹಳ ಶಕ್ತಿ ಉಳ್ಳದ್ದು. ಮತ್ತಿದು ಹೆಂಗ ನಮ್ಮ ಶರೀರ ತುಂಬಾ ಸಂಚಾರ ಮಾಡ್ತದಂತಿದು. ಅದಕ್ಕೆ ಪ್ರಾಣ ಕೆಲವೊಂದು ನಾವು ಪದದಾಗಲ್ಲಿ ಹೇಳ್ತೀವಲ್ಲ, ಪ್ರಾಣ, ಅಪಾನ, ವ್ಯಾನ ಸುಮ್ಮನೆ ಕೇಳಿರ್ತೀವಿ, ಆದ್ರೆ ನಾವು ಸ್ವಲ್ಪ ಆಳವಾಗಿ ಇದನ್ನ ವಿಚಾರ ಮಾಡಿರಂಗಿಲ್ಲ. ಈ ಒಳಗ ವ್ಯಾನ ವಾಯು ಬಹಳ ಶ್ರೇಷ್ಠವಾಗಿರುವಂಥದ್ದು. ಇದು ಶರೀರದ ತುಂಬಾ ಸಂಚಾರ ಮಾಡ್ತೇವೆ, ಅಂದ್ರೆ ತಿರುಗ್ತಾ ಇರ್ತದಂತೇನು. ಯಾವ ರೀತಿ ಅಂತಂದ್ರ ಈ ಸೂರ್ಯನ ಮಂಡಲ ಮ್ಯಾಲ ಐತಲ್ಲ, ಅದು ಪರ್ಯಂತರ ಈ ಹೋಗ್ತಾ ಇರುವಂತಹ ಒಂದು ಪಕ್ಷಿಗಳು, ಯಾಕಂದ್ರ ಸಂಚಾರ ಮಾಡ್ತಾ ಇರುವಂತ ಪಕ್ಷಿಗಳಲ್ಲಿಯೂ ಬಹಳ ದೂರ ಹೋಗ್ತಾ ಹಾರಾಡ್ತಾ ಇರುವಂತಹ ಈ ಒಂದು ಇದರಲ್ಲಿ ಈ ವ್ಯಾನ ವಾಯು ಅಧಿಕವಾಗಿರುವಂಥದ್ದು ತಿಳಿತಕ್ಕದ್ದು ಅಂತ ಹೇಳ್ತಾರೆ. ಯಾಕಂದ್ರ ಬಹಳ ದೂರ ಓಡ್ತಾ ಇರ್ತದ ನೋಡ್ರಿ ಒಂದು ಪ್ರಾಣಿ. ಯಾಕಂದ್ರೆ ಪಕ್ಷಿಗಳು ಆಕಾಶದಲ್ಲಿ ನಾವು ನೋಡಿದಾಗ ಎಲ್ಲ ಮಾಮೂಲಿ ಹೋಗ್ತಿರ್ತಾವ, ಒಂದು ಮಾತ್ರ ಬಹಳಷ್ಟು ದೂರ ಓಡ್ತಾ ಇರ್ತವೆ. ಅದಕ್ಕೆ ಅಲ್ಲಿ ವ್ಯಾನ ವಾಯು ಬಹಳ ಅದಂತ ತಿಳ್ಕೋಬೇಕು. ಮತ್ತೆ ಇದಕ್ಕೆ ಈ ವ್ಯಾನ ವಾಯುವಿಗೆ ಒಂದು ನೋಡ್ರಿ, ಇದ್ರಾಗೇನು ವ್ಯಾನ ವಾಯುವಿನಲ್ಲಿ ಎಷ್ಟು ಭಾಗ ಮಾಡಿದ್ದಾರೆ ಈಗ? ಇದು ವಾಯುವಿನಲ್ಲಿ ಒಂದು ಗಟ್ಟಿ ಅಂಶ ಏನಾಗ್ಯದ? ವ್ಯಾನ ವಾಯು ಆಗ್ಯದ. ಇನ್ನು ಇದರಲ್ಲಿ 4 ಭಾಗ ಏನದಾವ, ಒಂದು ಭಾಗ ಭೂಮಿಯಲ್ಲಿ ಕೂಡಿಸ್ರಿ. ಅದು ಭೂಮಿಯಲ್ಲಿ ಕೂಡಿಸಿದಾಗ ಏನಾಯ್ತದು? ಭೂಮಿ ತತ್ವ ಮತ್ತೆ ವಾಯುವಿನ ತತ್ವ ಇವೆರಡೂ ಸೇರಿ ಏನಾದವು? ಪ್ರಾಣವಾಯು ಆಯ್ತು. ಈ ನಮ್ಮ ಶರೀರದಾಗ ಪ್ರಾಣವಾಯು ಎದರಿಂದ ಆಗ್ಯದ? ಅದಕ್ಕೆ ಇದು ಕ್ರಮಶಾಸ್ತ್ರ ಅಂತ ಹೇಳೋದಿದು. ನಾವೆಷ್ಟು ತಾಳ್ಮೆಯಿಂದ ಕೂತ್ಕೊಳ್ತೀವಿ ಇಂಥವೆಲ್ಲ ಗೊತ್ತಾಗ್ತದೆ. ನಾವೆಲ್ಲರೂ 1 ದಿವಸ ಫಂಕ್ಷನ್ ಕೇಳಿದ್ವಿ, ಅಲ್ಲಿ ಕೇಳಿದ್ವಿ, ಇಲ್ಲಿ ಕೇಳಿದ್ವಿ, 2 ದಿವಸ ಕೇಳಿದ್ವಿ, 3 ದಿವಸ ಕೇಳಿದ್ವಿ. ಅಲ್ಲಿ ಆಪರೇಷನ್ ಮಾಡಾಗ ಎದ್ದು ಓಡಿ ಬಂದಾಗ ಎಷ್ಟು ತ್ರಾಸ ಆಗ್ತದಿಲ್ಲ, ಅನಾಹುತ ಆಗ್ತದಿಲ್ಲ, ಹಂಗಾಗ್ಬಿಡ್ತಾವ ನಮ್ಮ ಮನಸ್ಸುಗಳು. ಒಂದು ಪಕ್ಕ ತಿಳ್ಕೊಳಕ್ ಆಗಂಗಿಲ್ಲ. ಅದಕ್ಕೆ ಕೇಳ್ಬೇಕಾ? ಸಂಪೂರ್ಣ ಕ್ರಮವಾಗಿ ಕೇಳ್ಬೇಕು. ಇಲ್ಲ ಅರ್ಧಂಬರ್ಧ ಆ ಕಡೆ ಪೂರ್ತಿನೂ ಆಗಂಗಿಲ್ಲ, ಈ ಕಡೆ ಪೂರ್ತಿನೂ ಆಗಂಗಿಲ್ಲ, ಇಟ್ಟಿಟ್ ಆಗೋದು ಎದ್ದು ಬಿಡ್ತೀವಿ ಅಲ್ಲ. ಎಲ್ಲದಕ್ಕೂ ಕ್ರಮ ಮಾಡ್ತೀವಿ, ಆದ್ರೆ ನಾವು ಮುಕ್ತರಾಗ್ಬೇಕನ್ನೋದು ಕ್ರಮ ಇಲ್ಲ ನಮಗೆ. ಅಲ್ಲಿ 1-2 ದಿವಸ ಕೇಳಿದ್ವಿ, ಇಲ್ಲಿ 1-2 ದಿವಸ ಕೇಳಿದ್ವಿ, ಅದನ್ನ ತಲೆಗೆ ಹಾಕೊಂಡಿವಿ, ಮತ್ತೊಂದಿಟ್ಟು ಗದ್ದಲ ಹಾಕೊಂಡ್ ಕೂಡ್ತೀವಿ ತಲೆ ಒಳಗೆ. ಶಾಲಿ ಮಕ್ಕಳಿಗೆ 1ನೇ ಕ್ಲಾಸ್ಲಿಂದ ನಮ್ಮ 3ನೇ ಕ್ಲಾಸಿಗೆ ಹಚ್ಚಿ ಬಿಡೋಣ, ನೋಡೋಣ ಆಗ್ತದನ? ಇಲ್ರಿ 1ನೇ ಕ್ಲಾಸ್ ಓದೋನಿಗೆ 3ನೇ ಕ್ಲಾಸಿಗೆ ಹೆಂಗ್ ತಗೋತಾರಿ? 2ನೇ ಕ್ಲಾಸ್ ಓದ್ಬೇಕು, 3ನೇ ಕ್ಲಾಸ್ ಓದ್ಬೇಕು, 4ನೇ ಕ್ಲಾಸ್ ಓದ್ಬೇಕು, 5ನೇ ಕ್ಲಾಸ್ ಓದ್ಬೇಕಂತ ಹೇಳ್ತೀವಿ. ಅವಕ್ಕೆ ಮಾತ್ರ ಎಲ್ಲದಕ್ಕೂ ಕ್ರಮ. ಲೌಕಿಕದಲ್ಲಿ ಮಾವಿನ ಗಿಡ ಆಗ್ಲಿ, ಬೇವಿನ ಗಿಡ ಆಗ್ಲಿ, ಬ್ಯಾಸಿ ಆಗ್ಲಿ, ಮಳೆಗಾಲ ಆಗ್ಲಿ, ಚಳಿಗಾಲ ಆಗ್ಲಿ ಕ್ರಮವಾಗಿ ಅದಾವ. ಮತ್ತ ಸೋಮವಾರ, ಮಂಗಳವಾರ ಇವು ಕಲ್ಪಿತವಾಗಿರುವಂಥವು. ಮತ್ತೆ ನಿಜವಾಗಿ ಹುಡುಕಿದ್ರೆ ಇವು ಎಲ್ಲಿ ಕಲ್ಪಿತ ಅದಾವ? ನಮ್ಮ ಭಾವನೆಯಲ್ಲಿ ಅದಾವ ಇವು. ಇವೆಲ್ಲ ನಮ್ಮ ಭಾವನೆಯಲ್ಲೇ ಇರುವಂಥವು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಇವು ನೋಡಕ್ಕೆ ಎಲ್ಲಿ ಸಿಗಂಗಿಲ್ಲ. ಆದ್ರೂ ಕೂಡ ನಾವು ಕಲ್ಪನೆ ಮಾಡ್ಕೊಂಡಿವಲ್ಲ, ಹೌದಿಲ್ಲ? ಹಂಗ ಇಲ್ಲೆಲ್ಲ ಕ್ರಮಗಳು ಅದಾವ. ಆದ್ರ ಇದನ್ನ ನಾವು ಕೇಳಿ ಮುಕ್ತರಾಗ್ಬೇಕಪ್ಪ. ಪರಮಾತ್ಮ ಎಲ್ಲಿ ಅದಾನ? ಒಳಗದಾನೋ ಹೊರಗದಾನೋ?
ಮತ್ತೆ ಈ ಮೋಕ್ಷ ಅಂದ್ರೆ ಏನು, ಇದು ದುಃಖ ಹೆಂಗ್ ನಿವೃತ್ತಿ ಮಾಡ್ಕೋಬೇಕು, ಈ ಜನನ ಮರಣ ಅನ್ನುವಂಥದ್ದು ಏನು, ಇಲ್ಲಿ ಯಾವುದು ಸಾಯ್ತದ, ಈ ಶರೀರ ಅನ್ನುವಂಥದ್ದು ಸಿಪ್ಪಿ ಇದ್ದಂಗಿದೆ. ಒಂದು ಹಣ್ಣನ್ನು ತೆಗೆದ್ರ ಬಾಳೆಹಣ್ಣು ಹಂಗ ತಿಂತೀವಿ, ಸಿಪ್ಪಿ ಒಗದು ಬಾಳೆಹಣ್ಣು ತಿಂತೀವಲ್ಲ, ಅದ್ರಾಗ ಒಳಗ ಆತ್ಮ ಅನ್ನುವಂಥ ಅದನ ಮ್ಯಾಲ ಇದು ಸಿಪ್ಪಿ ಒದಿಕೆ ಆಗ್ಯದ. ಇದನ್ನ ನಾವು ತಿಳ್ಕೊಳ್ಳೋದಕ್ಕ ನಮ್ಗೆ ಕ್ರಮ ಇಲ್ಲ. ಇದಕ್ಕೆ ನಾವು ಅಕ್ರಮ ಆ ಕಡೊಂದು ಈ ಕಡೊಂದು ಕುಂತ ಯಾರಿಗೆ ಕೇಳ್ತಾರೆ, ಬ್ಯಾಸರ ಬಂದು ಬಿಡ್ತದ್ರಿ ಅಂತೀವಿ. ಇದಕ್ಕೆ ಭಾಳ ಬ್ಯಾಸರ ಮಾಡ್ತೀವಿ. ಉಳಿದದ್ದು ಪರಮಾತ್ಮನ ಈ ಈಶ್ವರ ಏನ್ ಸೃಷ್ಟಿ ಮಾಡ್ಯಾನ, ಶಿವನಿಂದ ಏನ್ ಸೃಷ್ಟಿ ಆಗ್ಯದ ಈ ಜಗತ್ತು, ಅದೆಷ್ಟು ನೇಮಬದ್ಧ ಮಾಡ್ಯಾನ ನೋಡ್ರಿ. ಯಾವಾಗಾದ್ರೂ ಮಳೆಗಾಲದಾಗ ಚಳಿಗೆ ಎಲ್ಲ ಕೂಡಿಸ್ಬಿಟ್ಟ ನಾನು, ಜಾಗ್ರ ಸ್ವಪ್ನ ಸುಸುಪ್ತಿ ಎಲ್ಲಷ್ಟು ಒಂದ್ರಾಗ ಒಂದು ಕೂಡಿಸ್ಬಿಟ್ಟ ನಾನು, ಇಲ್ಲಲ್ಲ. ಪ್ರತಿ ಒಂದು ಕ್ರಮವಾಗಿ ಅದಾವ. ಆದ್ರೆ ನಮ್ಮ ಅದ್ರಾಗ ನಾವು ತಿಳ್ಕೊಳ್ಬೇಕಾದಂಥದ್ರಾಗ ನಾವು ಪ್ರಯತ್ನ ಪಟ್ಟು ಇದನ್ನ ಪಡ್ಕೋಬೇಕನ್ನೋದ್ರಾಗ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಸ್ಥಿತಿ ನಾವು ಪಡ್ಕೊಳ್ಬೇಕನ್ನೋದ್ರಾಗ ನಮಗೆ ಬ್ಯಾಸರನು ಬರ್ತದ, ಕ್ರಮವಾಗಿನೂ ಬೇಕಾಗಿಲ್ಲ. ಅಷ್ಟು ಯಾರು ಕುಂತು ಕೇಳ್ತಾರೆ, ನಮ್ಗೆ ಎಲ್ಲಿದ್ರೆ ಪೇಷನ್ಸ್ ಅಂತೀವಿ. ಇದು ಅಜ್ಞಾನ. ಅಜ್ಞಾನ ಅಂದ್ರೆ ಏನು, ಇದೇ ಅಜ್ಞಾನ. ಅದಕ್ಕೆ ಇದು ಕ್ರಮವಾಗಿ ಕೇಳಿದಾಗ ನಮ್ಗೆ ಸ್ವಲ್ಪ ಎಲ್ಲಾನು ಅರ್ಥ ಆಗ್ತದೆ, ಇಲ್ಲಂದ್ರ ಆಗಲ್ಲ. ಅದಕ್ಕೆ ಈ ವಾಯುವಿನ ಒಂದು ಭಾಗ ಏನಾಯ್ತು ಅಂದ್ರೆ ಭೂಮಿಯಲ್ಲಿ ಕೂಡಿಸಿದಾಗ ಅದು ಏನಾಯ್ತು, ಪ್ರಾಣವಾಯು ಆಯ್ತು. ಈ ಪ್ರಾಣವಾಯು ಎಲ್ಲಿರ್ತದಪ್ಪ ಜಗತ್ತಿನ ಇದ್ರಾಗ, ನಮ್ಮ ಶರೀರದಾಗ ಬೇಕಲ್ಲ. ಈ ಪ್ರಾಣವಾಯು ನಮ್ಮ ಶರೀರದಲ್ಲಿ ಹೃದಯ ಭಾಗದಲ್ಲಿ ಇರ್ತದೆ. ಈ ಹೃದಯದಲ್ಲಿ ಇದ್ದುಕೊಂಡು ಮತ್ತೆ ಈ ಶರೀರವನ್ನ, ಈ ಪ್ರಾಣವಾಯು ಏನ್ ಮಾಡ್ತದ, ಹೃದಯದಲ್ಲಿ ಇರ್ತದ. ಇದು ಶರೀರದ ಎಲ್ಲ ಭಾಗದಾಗ ಇರ್ತದ. ಈ ಹೃದಯಕ್ಕೆ ಹೊಡೆದ್ರೆ ಮನುಷ್ಯ ಸತ್ತು ಹೋಗ್ಬಿಡ್ತಾನೆ. ಇಲ್ಲಿ ಎದಿಗ್ ಬಿದ್ರ ಏಟು ಸತ್ತು ಹೋಗ್ಬಿಡ್ತಾನೆ. ಅದೇ ಕೈ ಕಡಿದ್ರ ಸಾಯ್ತಾನ, ಕಾಲ್ ಕಡಿದ್ರೆ ಸಾಯ್ತಾನ, ಇಲ್ಲಲ್ಲ. ಹೃದಯ ಪ್ರಾಣ ಇರೋದಲ್ಲಿ ಇಲ್ಲಿ ಹೃದಯದಲ್ಲಿ. ಇದು ಶರೀರವನ್ನ ನೆಲಕ್ಕೆ ಬೀಳಾರ್ದಂಗ ಇದು ಒತ್ಕೊಂಡು ತಿರುಗಾಡ್ತಿದ್ದ ಪ್ರಾಣವಾಯುವಿನ ಕೆಲಸ ನೋಡ್ರಿ. ಅಷ್ಟು ಶಕ್ತಿ ನಮ್ಮ ಶರೀರದಾಗ ಯಾವ್ದ್ರ ಇದು ಒತ್ಕೊಂಡು ತಿರುಗಾಡೋದು ನಮ್ಮ ಶರೀರವನ್ನ ಸ್ವಲ್ಪ ಗೊತ್ತಾಗಿರ್ತದ. ಅವಾಗ ಹೇಳತ್ತಾರ, ಇಲ್ರಿ ನಮ್ಮ ಶರೀರನ ಯಾವ್ದ್ರಿ ಒತ್ಕೊಂಡು ತಿರುಗಾಡೋದು ಅಂತ ನಾವು ಸ್ವಲ್ಪ ಕೇಳಿದಾಗ ಹಂಗ ಅನಿಸ್ಬಿಡ್ತದ. ಆದ್ರ ಇಲ್ಲಿ ಹೇಳುವಂಥದ್ದು ಹೌದು, ಶರೀರವನ್ನ ಇಷ್ಟು ದಿವಸ ಹುಟ್ಟಿಂದ ಸಾಯೋವರೆಗೂ ಇದು ವ್ಯವಹಾರ ಮಾಡ್ತದ. ಈ ಶರೀರ ಒತ್ಕೊಂಡು ತಿರುಗಾಡ್ತದ. 70-80 ನಾವೇ ಭಾಳ ದಪ್ಪಾಗಿವ್ ಅಂತ ಅನ್ಬೋದು. ಎಷ್ಟು ಭಾರ ಆಗ್ಯದ ನಮ್ಮ ಶರೀರ ನಾವೇ ಒತ್ಕೊಂಡು ತಿರುಗಾಡ್ಬೇಕಿದ್ ಪನಿಷ್ಮೆಂಟ್ ಇದು. ನಮಗನ್ಸು ಇಲ್ರಿ ಭಾಳ ದಪ್ಪಾಗೇನ್ರಿ, ಚಂದ ಆಗೇನ್ರಿ ಅಂತ ಹೇಳ್ತೀವಿ, ಚಂದ ಅದೀವ್ರಿ ಅಂತ ಹೇಳ್ತೀವಿ. ಎಂತ ಚಂದ್ರಿ, ಚಂದ ಅಲ್ಲ ಅದು. ಯಾಕಂದ್ರೆ ಒತ್ಕೊಂಡು ತಿರುಗಾಡ್ಬೇಕಲ್ಲ ಸಾಯೋವರೆಗೂ ಈ ಶರೀರವನ್ನ. ಇದು ಪನಿಷ್ಮೆಂಟ್. ಇದು ಪರಮಾತ್ಮನ ಒಂದು, ನಾವ್ ಯಾವಾಗ ನಮ್ಮನ್ನ ನಾವು ತಿಳ್ಕೊಳಕ್ ಪ್ರಯತ್ನ ಮಾಡ್ಲಿಲ್ಲ ಜನ್ಮಾಂತರದಾಗ, ಅದಕ್ಕೆ ಸಾಯೋವರೆಗೂ ಈ ಶರೀರವನ್ನು ಒತ್ಕೊಂಡು ತಿರುಗಾಡ್ಲಿ ಅಂತ ಕಳಿಸಿಬಿಟ್ಟ. ಇದೇ ದೊಡ್ಡ ಪನಿಷ್ಮೆಂಟ್. 70-80 ವರ್ಷ ಕುಂತ್ರು ಎದ್ದಳಕ್ ಬರಂಗಿಲ್ಲ, ಕುಂದ್ರಕ್ ಬರಂಗಿಲ್ಲ. ಇಂಥ ಶರೀರವನ್ನು ಒತ್ಕೊಂಡು ತಿರುಗಾಡ್ಬೇಕು ನೋಡ್ರಿ. ಯಾಕ, ನನ್ನನ್ನು ನಾ ತಿಳ್ಕೊಳ್ಳಾರ್ದಕ್ಕಾಗಿ ಇದು ಪನಿಷ್ಮೆಂಟ್ ಆಯ್ತು. ಮತ್ತೆ ಈ ಶರೀರವನ್ನ ಸ್ವಲ್ಪ ಚಲನತ್ವದಿಂದ ಕೂಡಾಕ, ಎದ್ದೇಳೋದಕ್ಕ, ತಿರುಗಾಡೋದಕ್ಕ, ವ್ಯವಹಾರ ಮಾಡೋದಕ್ಕ, ಇದು ಮಾಡುವಂಥದ್ದು ಕೆಲಸ ಯಾರ್ದೈತಪ್ಪ ನಮ್ಮ ಶರೀರದಾಗ ಅಂತಂದ್ರ, ಇದು ಬೀಳೋದನ್ನ ನಾವ್ ಯಾಕಂದ್ರೆ ಹಿಂಗ್ ಬೀಳ್ಬೇಕಾದ್ರೆ ಎತ್ತಿ ಕುಂದ್ರಿಸೋದು, ತಿರುಗಾಡ್ಸೋದು, ಇದು ಎಲ್ಲವನ್ನ ಎತ್ತಿಡಿಯುವಂತ ಸಾಮರ್ಥ್ಯ ಇರುವಂತದ್ದು ಯಾವ್ದಕ್ಕಂತಂದ್ರ ಇದೇ ಪ್ರಾಣವಾಯುವಿಗೆ. ಶರೀರವನ್ನು ಒತ್ಕೊಂಡು ತಿರುಗಾಡುವಂಥದ್ದು ಪ್ರಾಣವಾಯು. ಯಾಕಂತಂದ್ರ ಇದು ಹೆಂಗೈತಂದ್ರ, ಈ ನದಿ ಆಗಿರ್ಬೋದು, ಅರಣ್ಯ ಆಗಿರ್ಬೋದು, ವನ ಪರ್ವತ, ಇವೆಲ್ಲವನ್ನ ಒತ್ಕೊಂಡು ಇರುವಂತದ್ದು ಯಾವ್ದು, ಈ ಸಾಮರ್ಥ್ಯ ಯಾವ್ದಕ್ಕೆ ಬಂದದ ಅಂತಂದ್ರ ಪೃಥ್ವಿಗೆ ಎಲ್ಲಿ ಅದ್ ನೋಡ್ರಿ. ಯಾಕಂದ್ರ ಎಂತೆಂಥ ಊರುಗಳಾಗಿರ್ಬೋದು, ನದಿಗಳಾಗಿರ್ಬೋದು, ಮತ್ತೆ ವನಗಳಾಗಿರ್ಬೋದು, ಪರ್ವತಗಳಾಗಿರ್ಬೋದು, ಈ ರೀತಿಯಲ್ಲಿ ಈ ಪೃಥ್ವಿ ಎಲ್ಲವನ್ನ ಧರಿಸ್ಕೊಂಡಿರ್ತದ. ಒತ್ಕೊಂಡದಿಲ್ಲ. ಯಾಕಂದ್ರೆ ಇಂಥ ಪೃಥ್ವಿಯನ್ನು ಇದರಲ್ಲಿ ವಾಯು ಕೂಡಿದ್ರಿಂದ ಇದಕ್ಕೇನಾಯ್ತು, ಇದು ಒತ್ಕೊಂಡು ತಿರುಗಾಡ್ತದೆ ಪ್ರಾಣವಾಯು. ಇದಕ್ಕೆ ವಾಯು ಸೇರಿರೋದಕ್ಕಾಗಿ ಇದು ಆ ಕಡೆಗೆ ತಿರುಗಾಡಕತ್ತದ ಈ ಪ್ರಾಣವಾಯುವು. ಯಾಕಂತಂದ್ರ ಪೃಥ್ವಿ ಎಲ್ಲವನ್ನ ಹೆಂಗ್ ಒತ್ಕೊಂಡು ನಿಂತದ, ಬೆಟ್ಟಗಳನ್ನು ಒತ್ಕೊಂಡು ನಿಂತದ, ಮನಿಗಳನ್ನು ಒತ್ಕೊಂಡು ನಿಂತದ, ನದಿಗಳನ್ನು ಧರಿಸ್ಯದ, ವಜ್ಜು ಭಾರ ಇದ್ದಂಥವು ಎಲ್ಲವನ್ನ ಒತ್ಕೊಂಡು ನಿಂತದ.
ಅದಕ್ಕೆ ಅದೇ ರೀತಿ ಕೂಡ ಈ ಪ್ರಾಣವಾಯು ಕೂಡ ಶರೀರವನ್ನು ಹೊತ್ಕೊಂಡು ತಿರುಗಾಡುವ ವಸ್ತು. ಯಾಕಂದ್ರ ಎರಡು ಸೇರಿದವಲ್ಲಿ ಧಾರಣೆ ಮಾಡುವಂಥದ್ದು ಪೃಥ್ವಿಯ ಅಂಶ ಆಗ್ಯದ, ತಿರುಗಾಡುವಂಥದ್ದು ವಾಯುವಿನ ಅಂಶ ಆಗ್ಯದ. ಇವೆರಡು ಸೇರ್ಕೊಂಡು ಈ ಶರೀರವನ್ನು ಹೊತ್ಕೊಂಡು ತಿರುಗಾಡುವಂತ ಕೆಲಸ ವಾಯು ಮತ್ತೆ ಪೃಥ್ವಿ ಕೆಲಸ. ಈ ಸಾಮರ್ಥ್ಯ ಬಂದದ್ ನೋಡ್ರಿ. ಮತ್ತ ಏನಾಯ್ತು ಈಗ, ವಾಯುವಿನ ಒಂದು ಭಾಗ ಎದರಲ್ಲಿ ಕೂಡ್ಸಕತ್ತಿದ್ರು ಅವರು, ಜಲದಲ್ಲಿ ಎದರಲ್ಲಿ ಪೃಥ್ವಿಯಲ್ಲಿ ಕೂಡಿಸಿದ್ರು, ಅದು ಪ್ರಾಣವಾಯು ಆಯ್ತು. ಈಗ ಜಲದಲ್ಲಿ ವಾಯುವಿನ ಒಂದು ಭಾಗ ಜಲದಲ್ಲಿ ಕೂಡಿಸಿದಾಗ ಏನಾಯ್ತು, ಅಲ್ಲಿ ಅಪಾನವಾಯು ಆಯ್ತು. ಪ್ರಾಣವಾಯು ಆಯ್ತು ಮತ್ತು ಅಪಾನ. ಯಾಕಂತಂದ್ರ ಒಂದು ವಾಯುವಿನ ಒಂದು ಭಾಗ ಜಲದ ಭಾಗದಲ್ಲಿ ಕೂಡಿಸಿದಾಗ ಅಪಾನವಾಯು ಆಯ್ತು. ಇದು ಎಲ್ಲಿ ಇರ್ತದೆ ಅಂತಂದ್ರ ಕರ್ಮೇಂದ್ರಿಯದಲ್ಲಿ ವಾಕ್, ಪಾಣಿ, ಪಾದ ಮತ್ತೆ ಗುಹ್ಯ, ಭುಜ. ಅದು ಹೆಂಗಂತಂದ್ರ ಅದು ಮಲವನ್ನ ಬಿಡುವಂಥದ್ದು ಅದ್ರ ಕೆಲಸ, ಗುದೇಂದ್ರಿಯ ಕೆಲಸ. ಮತ್ತೆ ಇದ್ರ ವ್ಯಾಪಾರ ಹೆಂಗಂದ್ರೆ ಅಪಾನ ವಾಯುವಿನ ಕೆಲಸ ಅಂದ್ರೆ ಕೆಳಮುಖವಾಗಿ ಹೋಗುವಂಥದ್ದು, ಇದನ್ನ ಮಾಡುವಂಥದ್ದು. ಮತ್ತೆ ಈ ರೀತಿಯಾಗಿ ಮತ್ತೆ ಇರದೇ ಇರುವಂಥದ್ದು, ಯಾಕಂತಂದ್ರ ತನಗೆ ಯಾವ್ದು ಬೇಡ ಅನಿಸ್ತದೋ ಅದು ಕೆಟ್ಟದ್ದನ್ನು ಹೊರಗೆ ಹಾಕುವಂಥದ್ದು, ಇದು ಅಪಾನ ವಾಯುವಿನ ಕೆಲಸ, ನಮ್ಮ ಶರೀರದಲ್ಲಿ ಮಾಡುವಂಥವು ಇವೆಲ್ಲ. ಮತ್ತೆ ಈಗ ಇನ್ನು ಎಷ್ಟು, 2 ವಾಯುವಿನ ಒಂದು ಭಾಗ ಅಗ್ನಿಯಲ್ಲಿ ಕೂಡಿಸ್ತಾರೆ. ಯಾಕಂತಂದ್ರೆ ಈ ಗುದೇಂದ್ರಿಯ ಅಂತಂದ್ರೆ 2 ಇಲ್ಲಿ ತಗೊಳ್ತಾರೆ. ಯಾಕಂತಂದ್ರೆ ಈ ಅಪಾನ ವಾಯು ಮತ್ತೆ ಈ ಜಲದಲ್ಲಿ ಕೂಡಿದಾಗ ಗುದೇಂದ್ರಿಯ ಆಗ್ತದೆ ಹೇಳಿದ್ರು. ಮತ್ತೆ ವಾಯುವಿನ ಒಂದು ಭಾಗ ಪಾದ, ಯಾಕಂದ್ರೆ ಎಲ್ಲಿ ಕೂಡಿದಾಗ ಇದು ವಾಯುವಿನ ಒಂದು ಭಾಗ ಅಗ್ನಿಯಲ್ಲಿ ಕೂಡಿದಾಗ, ವಾಯುವಿನ ಒಂದು ಭಾಗ ಅಗ್ನಿಯಲ್ಲಿ ಕೂಡಿದಾಗ ಅದೇನಾಯ್ತು, ಉದಾನ ವಾಯು ಆಯ್ತು. ಪ್ರಾಣವಾಯು ಆಯ್ತು, ಅಪಾನ ವಾಯು ಆಯ್ತು, ಉದಾನ ವಾಯು ಆಯ್ತು. ಎಲ್ಲಿ ಅಗ್ನಿಯಲ್ಲಿ ಸೇರಿದಾಗ. ಈ ವಾಯು ಎಲ್ಲಿ ಇರ್ತದಪ್ಪ ಅಂತಂದ್ರ ಕಂಠದಲ್ಲಿ ಇರ್ತದೆ. ಕಂಠದಲ್ಲಿ ಅಂದ್ರೆ ಈ ಕುತ್ತಿಗೆ ಭಾಗದಲ್ಲಿ ಕಂಠ. ಇದೇನ್ ಮಾಡ್ತದ ಅಂತಂದ್ರ ಈ ವಾಯುವಿನ ಒಂದು ಭಾಗ ಅಗ್ನಿಯಲ್ಲಿ ಸೇರಿ ಆ ಕಂಠ ಸ್ಥಾನದಲ್ಲಿದ್ದು ಅದು ಮಾತಾಡಕ್ಕೆ ಅವಕಾಶ ಕೊಡ್ತದೆ, ಮಾತುಗಳನ್ನ ಆಡಿಸ್ತಾ. ಯಾಕಂದ್ರೆ ಅದು ಅದಕ್ಕೆ ಸಹಾಯ ಮಾಡ್ತದ. ಈ ರೀತಿಯಾಗಿ ಇರುವಂಥದ್ದು, ಮಾತುಗಳನ್ನ ಆಡಿಸುವಂಥದ್ದು. ಉದಾನ ವಾಯುವಿಂದು ಈ ನಮ್ಗ ತೇಗ್ ಬರುವಂಥದ್ದು, ಹೆಚ್ಚು ಕಮ್ಮಿ ಶರೀರದಾಗ ಹೆಚ್ಚು ಕಮ್ಮಿ ಆಯ್ತಂದ್ರ ಇದೇ ವಾಯುವಿನಿಂದ ಏನಾಗ್ತದ, ನಮ್ಗ ತೇಗುಗಳು ಬರುವಂಥದ್ದು, ಬಿಕ್ಕಳಿ ಕಿಡಿಯುವಂಥದ್ದು, ಇದೆಲ್ಲ ಇವು ಕೆಲಸಗಳು ಆಗ್ತಾವ. ಇನ್ನು ಮುಂದೆ ಹೇಳ್ತಾರ ಅವರು. ಇವೆಲ್ಲ ಉದಾನ ವಾಯುವಿನಿಂದ ಆಗುವಂಥದ್ದು ನಮ್ಮ ಶರೀರದೊಳಗ. ಅಗ್ನಿಯಲ್ಲಿ ಸೇರ್ಕೊಂಡು ಅಲ್ಲಿ ವ್ಯತ್ಯಾಸಗಳಾದಾಗ ಬಿಕ್ಳಿಕೆ ಬರೋದು, ತೇಗ್ ಬರುವುದು, ಮತ್ತೆ ಮಾತುಗಳು ಆಡುವಂಥದ್ದು. ವಾಕ್ ಅಂದ್ರೆ ಕಂಠಸ್ಥಾನದಲ್ಲಿ ಇಟ್ಕೊಂಡು ಅಲ್ಲಿ ಮಾತುಗಳನ್ನ ಆಡಿಸ್ತಾ ಇರುವಂಥದ್ದು, ಇದು ಉದಾನ ವಾಯುವಿನ ಕೆಲಸ. ಮತ್ತೆ ವಾಯುವಿನ ಒಂದು ಅಂಶ ಆಕಾಶದಲ್ಲಿ ಸೇರಿದಾಗ, ಅಗ್ನಿಯಲ್ಲಿ ಸೇರಿತು ಮತ್ತೆ ವಾಯು, ಇದು ಆಕಾಶ ಒಂದು ಉಳಿತು ನೋಡ್ರಿ. ಒಂದು ಭಾಗ ವಾಯುವಿನ ಒಂದು ಭಾಗ ಆಕಾಶದಲ್ಲಿ ಸೇರಿದಾಗ ಅದೇನು ಸಮಾನ ವಾಯು ಆಯ್ತು. ಪ್ರಾಣ ಅಪಾನ ನೋಡ್ರಿ, ಈ ಪ್ರಾಣ ಅಪಾನ ಉದಾನ ಇದೆ. ಯಾವ ರೀತಿ ಅಂತಂದ್ರೆ ಇವು 4 ರೀತಿಯಿಂದ ಅಲ್ಲಿ ಅದು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನುವಂಥದ್ದು. ಇಲ್ಲಿ ಕೂಡ ಅಪಾನ ವಾಯು ಆಯ್ತು, ಕಂಠದಲ್ಲಿ ಇದ್ದುಕೊಂಡು ಇದು ಉದಾನ ವಾಯು ಆಯ್ತು. ಆಮೇಲೆ ಇದು ಸಮಾನ ವಾಯು ಆಯ್ತು. ವಾಯುವಿನ ಒಂದು ಭಾಗ ಆಕಾಶದಲ್ಲಿ ಸೇರಿ ಏನಾಯ್ತದ ಸಮಾನ ವಾಯು. ಇದು ಎಲ್ಲಿ ಇರ್ತದಪ್ಪ ಅಂತಂದ್ರ ನಾಭಿ ಮಂಡಲದಲ್ಲಿ ಇರ್ತದೆ. ನಾಭಿ ಅಂದ್ರೆ ಒಕ್ಕಳದಲ್ಲಿ ಇರ್ತದೆ ಇದು ಈ ವಾಯು. ಇದು ಒಕ್ಕಳದಲ್ಲಿ ಕೂಡ್ಕೊಂಡು ಶರೀರದ ತುಂಬಾ ಸಂಚಾರ ಮಾಡ್ತದೆ. ಇದು ಕೂಡ ಯಾಕಂದ್ರೆ ಇದು ವಿಚಾರ ಮಾಡಿ ನೋಡಿದ್ರೆ ಇದು ಎಲ್ಲಾ ಕಡೆ ನಾಭಿಗೆ ಏನೇನ್ ಕಳಿಸ್ಬೇಕಾಗಿದೆ ಎಲ್ಲ ಕೆಲಸವನ್ನು ಮಾಡ್ತದೆ. ಊಟ ಮಾಡಿದ್ದು ಪಚನ ಆದದ್ದು ರಕ್ತವನ್ನು ಎಲ್ಲ ಕಡೆ ಕಳಿಸುವಂಥದ್ದು ಸಮಾನ ವಾಯು. ಎಲ್ಲೆಲ್ಲಿ ಏಟಿಟ್ ಕಳಿಸ್ಬೇಕನ್ನುವಂತ ಕೆಲಸ ಮಾಡ್ತದೆ ಇದು. ಯಾಕಂದ್ರೆ ನಮ್ಮ ಶರೀರದೊಳಗೆ ಎಲ್ಲ ನರಗಳೇನು ಅದಾವಲ್ಲ, ಮತ್ತೆ ಈ ವಾಯುಗಳು ಇರ್ಲಿಲ್ಲ ಅಂತಂದ್ರೆ ಅಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ.
ಮತ್ತೆ ಇಲ್ಲಿಂದ ರಕ್ತ ಆದಂತದ್ದನ್ನ ಮೆದುಳಿಗೆ ಕಳಿಸುವಂತ ಕೆಲಸ ನೀವೇ ಮಾಡ್ತಾವ. ಇವೆಲ್ಲ ಎಲ್ಲಿ ನರಗಳಿಗೆ ಏನೇನ್ ಕಳಿಸ್ಬೇಕಾಗಿದೆ, ಏನೇನ್ ಚೈತನ್ಯ ಕೊಡ್ಬೇಕಾಗಿದೆ, ಏಟಿಟ್ ಕಳಿಸ್ಬೇಕಾಗ ಇದ್ರಾಗ ಒಂದು ನಾ ಮಾಡಂಗ್ಲಪ್ಪ ಹುಟ್ಟಿನಿಂದ ಸಾಯೋವರೆಗೆ ಇಷ್ಟು ಮಾಡಿದ್ರೆ ಸಾಕಾಗ್ಯದ ಅಂತ ಒಂದು ನರ ಏನಾರ ಇಲ್ಲಿ ಒಂದು ಪ್ರಾಣವಾಯುದ ಒಂದು ಯಾವ್ದಾದ್ರು ಒಂದು ಸ್ವಲ್ಪ ದೂರ ಸರ್ಕೊಳ್ಳಿ ಮನುಷ್ಯ ಎಷ್ಟು ಕಷ್ಟ ಅನುಭವಿಸ್ತಾನ. ಅದಕ್ಕೆ ಇವೆಲ್ಲ ನಡೆದಾವ ನಮ್ಮ ಶರೀರದೊಳಗ. ಅದಕ್ಕೆ ಈ ರೀತಿಯಾಗಿ ಅದು ನಾಭಿ ಮಂಡಲದಾಗ ಇದ್ದುಕೊಂಡು ಎಲ್ಲೆಲ್ಲಿ ಏನೇನು ಕಳಿಸ್ಬೇಕಾಗ್ಯದ ರಕ್ತವನ್ನು ಸಂಚಾರ ಮಾಡುವಂತ ಕೆಲಸ ಇದು ಶರೀರ ತುಂಬಾ ಏನೇನು ಎಲ್ಲೆಲ್ಲಿ ಏನೇನು ಕಳಿಸ್ಬೇಕಾಗ್ಯದ ಈ ಕೆಲಸ ಮಾಡ್ತದೆ. ವಿಚಾರ ಮಾಡಿ ನೋಡಿದ್ರ ಈ ಪ್ರಾಣ ಪಾನ ವ್ಯಾನ ಉದಾನ ಸಾಮಾನ್ಯ ವಾಯುಗಳು ಹೆಂಗದಾವ ಅಂತಂದ್ರ ಈ ಮತ್ತೆ ಎಲ್ಲ ಒಳಗೆ ಕೆಲಸ ಮಾಡೋ ಚಲನತ್ವದಿಂದ ಕೂಡಿದಾವ. ಇದಕ್ಕೆ ಏನ್ ಹೇಳಿಸ್ಕೊತಿದ್ವು, ವಾಯುವಿನ ತತ್ವಗಳು ಅಂತ ಹೇಳಿಸ್ಕೊಳತ್ತದ. ಇದು ಪ್ರಾಣ ಪಾನ ವ್ಯಾನ ಉದಾನ ಸಮಾನ ಗೊತ್ತಾಯ್ತಲ್ಲ. ಆಕಾಶ ತತ್ವಗಳು ಮತ್ತು ವಾಯುವಿನ ತತ್ವಗಳು ಎರಡಾಗಿದ. ನಾಳೆ ಅಗ್ನಿ ತತ್ವ, ಜಲ ತತ್ವ, ಪೃಥ್ವಿ ತತ್ವದ ವಿಚಾರಗಳನ್ನು ನೋಡೋಣ. ಒಂದೆರಡು ಮತ್ತೆ ಗುರು ಪಾದ ಕರ್ಪಿಸಿ ಹರವು.